ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಎಕ್ಸಾಮ್ ಅಂದರೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ನಡೆಯಲಿದೆ ಸ್ನೇಹಿತರೆ. ಅದಕ್ಕಾಗಿ ಹಳೆ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಮುಂದಿನ ಒಂದು ಎಕ್ಸಾಮ್ ಅಂದರೆ KAS ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, SDA ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, ಗ್ರೂಪ್ ಸಿ ಉದ್ಯೋಗಗಳಾಗಿರ್ಬೋದು, ಇನ್ನಿತರ ಎಕ್ಸಾಮ್ಗಳಿಗೆ ನಿಮಗೆ ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಇವತ್ತಿನ ಒಂದು ಹಳೆಯ ಪತ್ರಿಕೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ವಿಶೇಷವಾಗಿ 2019ರಲ್ಲಿ ನಡೆದ KE ಅವರು ನಡೆಸಿರುವ BW ಅಂದರೆ ಬೆಂಗಳೂರು ವಾಟರ್ ಸಪ್ಲೈ ಅಂದರೆ ಬೆಂಗಳೂರು ಜಲಮಂಡಳಿಯಲ್ಲಿ ನಡೆಸಿರುವ ಒಂದು ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಅಲ್ಲಿ ಎಕ್ಸಾಮ್ ನಡೆಸಿದರು. ಯಾವಾಗಪ್ಪ ಅಂದರೆ 2019ರಂದು ನಡೆಸಿದರು ಸ್ನೇಹಿತರೆ. ಅದಕ್ಕಾಗಿ ಈ ಕ್ವಶನ್ ಪೇಪರು ಮುಂದಿನ ದಿನಗಳಲ್ಲಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CRDR ಎಲ್ಲ ಎಕ್ಸಾಮ್ಗಳಿಗೊಂದು ಉಪಯೋಗವಾಗ್ತದಂತ ಅದರ ಮೇರೆಗೆ ನಾನು ಈ ಕ್ವಶನ್ ಪೇಪರ್ ಬಿಡಿಸ್ತಾ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಯಾವ ಒಂದು ಹುದ್ದೆ ಅಂದರೆ 2ನೇ ದರ್ಜೆ ಉಗ್ರಾಣ ಪಾಲಕ ಮಾಪನ ಉದ್ಯೋಗ, ಕಿರಿಯ ಸಹಾಯಕ SDA ಮತ್ತು ಆಪರೇಟರ್, ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು ಅಂತ ಈ ರೀತಿ ಕ್ವಶನ್ಗಳಿಗೆ ಏನು ಮಾಡಿದ್ರಪ್ಪ, ಈ ರೀತಿ ಪೋಸ್ಟ್ಗಳಿಗೆ ಏನು ಮಾಡಿದ್ರು ಅಂದರೆ ಎಕ್ಸಾಮ್ ನಡೆಸಿದ್ರು KE ಅವರು 2019ರಂದು. ಸಾಮಾನ್ಯ ಜ್ಞಾನ ಅಂದರೆ PUC ಮಟ್ಟದ ಒಂದು ಪರೀಕ್ಷೆ ಆಗಿತ್ತು ಸ್ನೇಹಿತರೆ. ಅದೇ ರೀತಿ ಈಗ ಮುಂದಿನ ಒಂದು ಪೊಲೀಸ್ ಎಕ್ಸಾಮ್ ಸಹ PUC ಮಟ್ಟದಾಗಿರುತ್ತೆ. ಅದಕ್ಕಾಗಿ ಈ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಕ್ವಶನ್ಗಳು ಬರ್ತಾವೆ, ಯಾವ ರೀತಿ ನೀವು ಬಿಡಿಸ್ಬೇಕು ಮತ್ತು ಯಾವ ಒಂದು ವಿಭಾಗದಿಂದ ಅತಿ ಹೆಚ್ಚಾಗಿ ಕ್ವಶನ್ಗಳು ಬರ್ತಾವೆ ಅಂತ ನೋಡಬೇಕು. ವರ್ಷನ್ ಕೋಡ್ ಇದೆ ಸ್ನೇಹಿತರೆ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಒಂದು ನೋಂದಣಿ ಕೋಡ್ ಆಗಿರ್ತದೆ. ಅದಕ್ಕಾಗಿ ಇಲ್ಲಿ ಉತ್ತರಿಸಲು ಇರುವ ಗರಿಷ್ಠ ಅವಧಿ 120 ನಿಮಿಷ ಆಗಿರ್ತದೆ. ಅಂಕಗಳು 100 ಆಗಿರ್ತವೆ ಅಂತ ಹೇಳ್ತೀನಿ. ಅದೇ ರೀತಿ 150 ನಿಮಿಷ ಅಂದರೆ 10ವರೆಯಿಂದ 12ವರೆ ತನಕ ಎಕ್ಸಾಮ್ ಆಗಿರ್ತದೆ ಸ್ನೇಹಿತರೆ. ಈಗ ನೇರವಾಗಿ ನಾವು ಒಂದೊಂದಾಗಿ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗೋಣ. ಯಾವ ರೀತಿ ಕ್ವಶನ್ ಕೇಳಿದಾರ ಅಂತ ನೋಡೋಣ ಬನ್ನಿ. ಓಕೆನಾ. ಗ್ಯಾಂಬಿಟ ಎಂಬ ಪದವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಗ್ಯಾಂಬಿಟ ಎಂಬ ಪದವು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ವಾಟರ್ ಪೋಲೋ, ಬಾಕ್ಸಿಂಗ್, ಚೆಸ್, ಆರ್ಚರಿ. ಇಲ್ಲಿ ನೇರವಾದ ಆನ್ಸರ್ ಸ್ನೇಹಿತರೆ ಚೆಸ್ ಅಂತ ಆನ್ಸರ್ ಆಗಿದೆ ನೋಡಿ. ಇಲ್ಲಿ ವಾಟರ್ ಪೋಲೋ, ಬಾಕ್ಸಿಂಗ್, ಆರ್ಚರಿ ಈ ಕ್ರೀಡೆಗಳಿಗೆ ಯಾವ ರೀತಿ ಕರೀತಾರೆ ಅಂತ ನೀವೇನಪ್ಪ ಅಂದರೆ ನೋಟ್ಸ್ ಮಾಡ್ತಾ ಹೋದರೆ ನೀವು ಆರಾಮಾಗಿ ಫಾಲೋಅಪ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ನು, ಅಣಬೆಗಳನ್ನು ಆಹಾರದ ಒಂದು ಮೂಲವೆಂದು ಬಳಸಲಾಗುತ್ತದೆ ಏಕೆಂದರೆ ಅವು ತೌಲನಿಕವಾಗಿ ಈ ಕೆಳಗಿನ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ಅಂದರೆ ಕೊಬ್ಬುಗಳಿಂದ ಸಮೃದ್ಧಿಯಾಗಿದೆ. ಸಾರಜನಕ, ಸಸಾರಜನಕ, ಶರ್ಕರ ಪಿಷ್ಟಗಳು ಮತ್ತು ಕೊಬ್ಬುಗಳು, ನೀರವಯ ಲವಣಗಳು. ಇಲ್ಲಿ ಕೊಬ್ಬುಗಳು ಎಂಬುದು ಆನ್ಸರ್ ಸರಿಯಾಗಿರುತ್ತೆ. 3ನೇ ಆನ್ಸರ್ ಸರಿಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಕ್ವಶನ್ ಕೇಳಿದಾಗ ಯಾವ ವಿಭಾಗ ಅಂದರೆ ಸೈನ್ಸ್ ವಿಭಾಗದ ಕ್ವಶನ್ ಬಂದಿದೆ. ಈ ಸೈನ್ಸ್ ಕ್ವಶನ್ ಈ ವಿಭಾಗ ಬಂದರೆ ಇದರ ರಿಲೇಟೆಡ್ ಆಗಿ ನೀವು ಕ್ವಶನ್ಗಳು ಸಹ ನೋಡ್ಕೊಳ್ಬೇಕು. ಯಾರ ಆಳ್ವಿಕೆಯ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಉಚ್ಛಯ ಸ್ಥಿತಿಗೆ ತಲುಪಿತು? ನೋಡಿ ಸ್ನೇಹಿತರೆ, ಇದು SDA ಸಹ ಕೇಳಿದರೆ, FDಗೆ ಸಹ ಕೇಳಿದರೆ, ಗ್ರೂಪ್ ಸಿ ಸಹ ಕೇಳಿದರೆ. ಅಂದರೆ ಈ ರೀತಿ ಕ್ವಶನ್ ಏನು ಮಾಡಿದರೆ ಸ್ವಲ್ಪ ಕ್ಲಿಷ್ಟ ಕೇಳಿದರೆ, ಯಾರ ಆಳ್ವಿಕೆ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಉಚ್ಚ ಸ್ಥಿತಿಗೆ ತಲುಪಿ ಮತ್ತು ಅವನ ಕಾಲದಲ್ಲಿ ಅವನತಿ ಹೊಂದಿತು ಅಂತ ಕೇಳಿದರೆ, ಈ ರೀತಿ ಕ್ವಶನು FDಯಲ್ಲಿ ಕೇಳಿದರೆ. ಆದರೆ ಖಾಲಿಲಿ ಉಚ್ಚ ಸ್ಥಿತಿಗೆ ತಲುಪಿತು ಅಂತ ಇಷ್ಟೇ ಕೇಳಿದರೆ. ಇದು ಯಾರ ಕಾಲಪ್ಪ ಅಂದರೆ ಔರಂಗಜೇಬನ ಕಾಲದಲ್ಲಿ ಏನಾಗ್ತಪ್ಪ ಅಂದರೆ ಮೊಘಲ್ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧ ಪಡೆದಿರುತ್ತೆ. ಆದರೆ ಅವನ ಒಂದು ಆಳ್ವಿಕೆಯ ಕೊನೆಯಲ್ಲಿ ಈ ಸಾಮ್ರಾಜ್ಯ ಅವನತಿ ಸಹ ಹೊಂದಿರುತ್ತೆ ಸ್ನೇಹಿತರೆ. ಇವನಂತರ ಬಂದ ರಾಜ್ಯಗಳು ಅಂದರೆ ದುರ್ಬಲರಾಗಿರ್ತಾರೆ. ಅದಕ್ಕಾಗಿ ಮೊಘಲ್ ಸಾಮ್ರಾಜ್ಯ ಅಷ್ಟೊಂದು ಪ್ರಸಿದ್ಧವಾಗಿಲ್ಲ. ಈ ಏನು 6 ಚಕ್ರವರ್ತಿಗಳಿರ್ತಾರೆ, 6 ಜನ ತನ್ನ ಸಾಮ್ರಾಜ್ಯದಲ್ಲಿ ಅಂದರೆ ಬಾಬರ್ ಆಗಿರ್ಬೋದು, ಬಾಬರ್ ಮಗ ಹುಮಾಯೂನ್ ಮಗ ಜಹಾಂಗೀರ್ ಮಗ ಅಕ್ಬರ್ನ ಮಗ ಶಹಜಾನ್ ಮಗ ಔರಂಗಜೇಬ್. ಈ ರೀತಿ 6 ಜನ ಸಹ ಆಳ್ವಿಕೆ ಮಾಡ್ತಾರೆ ಸ್ನೇಹಿತರೆ. ಈ 6 ಜನ ಸಹ ಪ್ರಸಿದ್ಧರಾಗಿರ್ತಾರೆ. ಅದರಲ್ಲಿ ಪ್ರಸಿದ್ಧ ಅಂದರೆ ಅವನ ಕಾಲದಲ್ಲಿ ಉಚ್ಚ ಸ್ಥಿತಿಗೆ ತಲುಪಿ ಅವನ ಕಾಲದಲ್ಲಿ ಅವನತಿ ಹೊಂದಿದ ಸ್ನೇಹಿತರೆ. ಅದಕ್ಕಾಗಿ ಇದು ಸರಿಯಾದ ಆನ್ಸರು ಔರಂಗಜೇಬ್ ಆಗಿರ್ತಾನೆ. ಇದು ಸೆಕೆಂಡ್ PUCಲಿ ಸಹ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಸೆಕೆಂಡ್ PUCಲಿ ಸಹ ಕೊಟ್ಟಿದ್ದಾರೆ. ಒಂದ್ಸಲ ಸೆಕೆಂಡ್ PUC ಇತಿಹಾಸ ಬುಕ್ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಇದು ಯಾವ ರೀತಿ ಕ್ವಶನ್ ಕೇಳಿದಾನೆ ಇಲ್ಲಿ ಅಂತ. ಅದಕ್ಕೆ ನೀವು ಫಸ್ಟು ಪಠ್ಯಪುಸ್ತಕವನ್ನು ಸಹ ಚೆನ್ನಾಗಿ ಓದಿದರೆ ನಿಮ್ಗೆ ಯಾವ ಮೂಲದಿಂದ ಕ್ವಶನ್ ಬರ್ತಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ನೀವು ಫಸ್ಟು ಕರ್ನಾಟಕ ಪಠ್ಯಪುಸ್ತಕ ಸರಿಯಾಗಿ ಓದಿ ಮತ್ತು ಸೆಕೆಂಡ್ ಇಯರ್ ಇತಿಹಾಸ ಬುಕ್ಕು ಚೆನ್ನಾಗಿ ಓದಿದ್ರೆ ನೀವು ಆರಾಮಾಗಿ ಇತಿಹಾಸದಿಂದ ಯಾವುದೇ ಕ್ವಶನ್ ಬಂದರೂ ಸಹ ನೀವು ಆರಾಮಾಗಿ ಕ್ಲಿಕ್ ಮಾಡ್ಬೋದು.
ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆನಾ. ಜಾಗತಿಕ ತಂಬಾಕು ರಹಿತ ದಿನವನ್ನು ಆಚರಿಸುವುದು ಈ ದಿನದಂದು. ಪ್ರತಿ ವರ್ಷ ಏನು ಮಾಡ್ತೀವಪ್ಪ ಅಂದರೆ ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಂದರೆ ಈ ತಂಬಾಕು ಆಗಿರ್ಬೋದು ಇನ್ನಿತರ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಿರುವ ಯುವಕರ ಸಂಖ್ಯೆ ಹೆಚ್ಚಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಈ ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಜಾಗತಿಕ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡಲು ಪ್ರತಿ ವರ್ಷ ಮೇ 31ನೇ ತಾರೀಕಂದು ಏನು ಮಾಡ್ತಾರಪ್ಪ ಅಂದರೆ ಜಾಗತಿಕ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆಲ್ಲ ಗೊತ್ತಿರಬೇಕು, ಈ ತಂಬಾಕು ಬೆಳೆಯುವ ಅಂದರೆ ಅತಿ ಹೆಚ್ಚು ತಂಬಾಕು ಬೆಳೆಯುವ ಜಿಲ್ಲೆ ಯಾವುದಪ್ಪ ಕರ್ನಾಟಕದಂದರೆ ಮೈಸೂರು ಸ್ನೇಹಿತರೆ. ಮೈಸೂರು ಅತಿ ಹೆಚ್ಚು ತಂಬಾಕು ಬೆಳೆಯುವ ಒಂದು ಜಿಲ್ಲೆ ಆಗಿರುತ್ತಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ತಂಬಾಕು ದಿನದ ಘೋಷವಾಕ್ಯ ಏನು, ಈ ವರ್ಷ ಆಚರಣೆ ವಿಶೇಷತೆ ಏನು ಅಂತ ನೀವೆಲ್ಲ ಗೊತ್ತು ಮಾಡ್ಕೊಳ್ಬೇಕು. ಅದರ ಬಗ್ಗೆ ಜನರಿಗೂ ಸಹ ನೀವು ಅರಿವು ಮೂಡಿಸಬೇಕು. ತಂಬಾಕು ಸೇವನೆಯಿಂದ ಏನೆಲ್ಲ ರೋಗಗಳು ಬರ್ತಾವಂತ ನಿಮಗೆ ಆ ಜನರಿಗೆ ಸಹ ಅರಿವು ಮೂಡಿಸ್ಬೇಕಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಈ ಮೇ 28 ಯಾವ ದಿನ ಆಚರಣೆ ಮಾಡ್ತಾರೆ, ಮೇ 24, ಮೇ 25 ಸಹ ಯಾವುದಾದ್ರು ವಿಶೇಷ ದಿನ ಇದ್ದರೆ ನೀವು ಏನು ಮಾಡ್ಕೊಳಕ್ಕಪ್ಪ ಅಂದರೆ ಕ್ವಶನಲ್ಲಿ ಕೇಳಿರುವ ಆಪ್ಷನ್ಸ್ಗಳನ್ನು ಒಂದು ಸಲ ಚೆಕ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದರಿಂದ ಆಪ್ಷನ್ಸ್ನಲ್ಲಿ ಕೇಳುವ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿರುತ್ತೆ. ನೀವು ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪ್ರತಿ ವರ್ಷ ಯಾವ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ನೀಡಲಾಗುತ್ತದೆ? ನೋಡಿ, ಸರಸ್ವತಿ ಸನ್ಮಾನ ಪ್ರಶಸ್ತಿ ಪ್ರತಿ ವರ್ಷ ಯಾವ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದರಿಗೆ ನೀಡಲಾಗುತ್ತದಪ್ಪ ಅಂದರೆ ಶಾಸ್ತ್ರೀಯ ಸಂಗೀತ ಸೇವೆ ಸಲ್ಲಿಸೋದಕ್ಕೋಸ್ಕರ, ಅಂದರೆ ಶಾಸ್ತ್ರೀಯ ಸೇವೆಯನ್ನು ಸಲ್ಲಿಸೋದಕ್ಕೋಸ್ಕರ ನೀಡಲಾಗುತ್ತದೆ. ಶಿಕ್ಷಣಕ್ಕಾಗಿ ದುಡಿದ ವ್ಯಕ್ತಿಗಳು ಅಥವಾ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ, ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದವರಿಗೆ ನೀಡಲಾಗುತ್ತದೆ. ಅದೇ ರೀತಿ ಲಲಿತ ಕಲೆಗಳ ಒಂದು ಕೊಡುಗೆಯಾಗಿ ನೀಡಲಾಗ್ತದೆ ಸ್ನೇಹಿತರೆ. ಇಲ್ಲಿ ನೇರವಾದ ಆನ್ಸರು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಯಾರು ಮಾಡಿರ್ತಾರ ಅವ್ರಿಗೆ ಗುರುತಿಸಿ ಏನು ಮಾಡ್ತಾರಪ್ಪ ಅಂದರೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ನೀಡಲಾಗ್ತದೆ ಅಂತ ಹೇಳ್ತೀವಿ. ಈ ಸರಸ್ವತಿ ಸನ್ಮಾನ ಪ್ರಶಸ್ತಿ ಯಾವ ಸ್ಥಾಪನೆ ಇತ್ತು, ಯಾರು ನೀಡ್ತಾರ ಮತ್ತು ಯಾಕೆ ನೀಡ್ತಾರ ಮತ್ತು ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂತ ನಿಮ್ಗೆ ಸಂಪೂರ್ಣವಾಗಿ ವಿವರ ಸಹ ನೀವು ಏನು ಮಾಡಬೇಕಪ್ಪ ಅಂದರೆ ನೆನಪಿನಿಟ್ಟುಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಮುಂದಿನ ಎಕ್ಸಾಮ್ದಲ್ಲಿ ಸಹ ನಿಮಗೆ ಹೆಲ್ಪ್ ಆಗ್ತದೆ. ಓಕೆನಾ. ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ನಟರಾಜನ ಪ್ರಸಿದ್ಧ ಕಂಚಿನ ಪ್ರತಿಮೆಗೆ ಉತ್ತಮ ಉದಾಹರಣೆ ಅಂದರೆ ನಟರಾಜನ ಪ್ರಸಿದ್ಧ ಕಂಚಿನ ಪ್ರತಿಮೆ ಯಾರ ಕಾಲಕ್ಕೆ ಅಂದು ಯಾರ ಒಂದು ಕಲೆಯಾಗಿದೆ ಅಂತ ನೇರವಾಗಿ ಕೇಳಿದಾರೆ. ಇದು ಸಹ ನಿಮಗೆ ಇತಿಹಾಸದಿಂದ ಅತಿ ಹೆಚ್ಚು KE ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇತಿಹಾಸದಿಂದ ಅತಿ ಹೆಚ್ಚು ಕ್ವಶನ್ ಕೇಳ್ತಾರೆ. ಮತ್ತು ಅದೇ ರೀತಿ ಕರೆಂಟ್ ಅಫೇರ್ಸ್ ಸಹ ಅತಿ ಹೆಚ್ಚಾಗಿ ಕೇಳ್ತಾರೆ. ಅದೇ ರೀತಿ ಮೆಂಟಲ್ ಬಿಲಿಟಿ, ಅದರ ಜೊತೆಗೆ ಕರ್ನಾಟಕ ಭೂಗೋಳಶಾಸ್ತ್ರ, ಇಂಡಿಯನ್ ಅಂದರೆ ಭಾರತೀಯ ಭೂಗೋಳಶಾಸ್ತ್ರ ಸಹ ಅತಿ ಹೆಚ್ಚಾಗಿ ಕೇಳ್ತಾರೆ. ಅದಕ್ಕಾಗಿ ಈ ನಟರಾಜನ್ ಪ್ರಸಿದ್ಧ ಕಂಚಿನ ಪ್ರತಿಮೆ ಉತ್ತಮ ಯಾವುದಕ್ಕೋಸ್ಕರ ಉದಾಹರಣೆಯಾಗಿದೆಪ್ಪ ಅಂದರೆ ಯಾವುದ ಕಲೆ ಅಂದರೆ ಚೋಳರ ಕಲೆನ, ಏನು ಗಾಂಧಾರ ಕಲೆನ, ಗುಪ್ತರ ಕಲೆನ, ಮೌರ್ಯರ ಕಲೆ. ಇಲ್ಲಿ ನೇರವಾದ ಆನ್ಸರು ಇದು ಚೋಳರ ಕಾಲದ ಒಂದು ನಟರಾಜನ ಪ್ರತಿಮೆಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಗಾಂಧಾರ ಕಲೆ ಅಂದರೆ ಇದು ಯಾರ ಕಾಲದಲ್ಲಿ ಕಂಡುಬರ್ತಪ್ಪ ಅಂದರೆ ಕನಿಷ್ಕನ ಕಾಲದಲ್ಲಿ ಬುದ್ಧನ ಒಂದು ಮೂರ್ತಿಗಳು ಸುಂದರವಾದ ಕಲೆಗಳ ರೂಪದಲ್ಲಿ ಕಂಡುಬರ್ತದೆ. ಉಂಗುರು ಕೂದಲು ಆ ರೀತಿ ಮತ್ತು ಅವನು ನೋಡಿದಾಗ ಆಕರ್ಷಕವಾಗುವ ಒಂದು ಕಲೆಯೇ ಗಾಂಧಾರ ಕಲೆ ಅಂತ ಕರಿತೀವಿ. ಇದು ಕನಿಷ್ಕನ ಆಳ್ವಿಕೆ ಕಾಲದಲ್ಲಿ ಕಂಡುಬಂದ ಒಂದು ಗಾಂಧಾರ ಕಲೆ. ಚೋಳರ ಕಾಲದಲ್ಲಿ ನಟರಾಜನ ಪ್ರಸಿದ್ಧ ಕಂಚಿನ ಪ್ರತಿಮೆ ಕಲೆ ಕಂಡುಬಂದಿರ್ತದೆ. ನೆಕ್ಸ್ಟ್ ಕ್ವಶನು, ಮೈಕಲ್ ಶ್ರೇಣಿ ನೆಲೆಗೊಂಡಿರುವ ರಾಜ್ಯ ನೋಡಿ. ಈ ಮೈಕಲ್ ಶ್ರೇಣಿ ಯಾವ ರಾಜ್ಯಗಳಲ್ಲಿ ಅಂದರೆ ಯಾವ ರಾಜ್ಯದಲ್ಲಿ ನೆಲೆಗೊಂಡಿದೆ ಅಂತ ನೇರವಾಗಿ ಕೇಳ್ತಾರೆ. ಈ ಮೈಕಲ್ ಶ್ರೇಣಿ ಎಲ್ಲಿರ್ತದೆ ಮತ್ತು ಅದು ಯಾವ ಒಂದು ವಿಭಾಗದಲ್ಲಿದೆ ಮತ್ತು ಇದು ರಾಜ್ಯಗಳು ಯಾವ ರಾಜ್ಯಗಳನ್ನು ಹಂಚಿಕೊಂಡದ ಮತ್ತು ಎಷ್ಟು ರಾಜ್ಯಗಳನ್ನು ಹಂಚಿಕೊಂಡಂಥ ಸಂಪೂರ್ಣವಾದ ವಿವರ ಸಹ ನೀವು ನೋಡ್ಕೊಳ್ಳೇಬೇಕು. ನಾನು ನೇರವಾಗಿ ಕೇವಲ ಆನ್ಸರ್ ಮಾತ್ರ ಹೇಳ್ತಿದ್ದೇನೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಮುಂದಿನ ಒಂದು ಎಕ್ಸಾಮಲ್ಲಿ ಮೈಕಲ್ ಶ್ರೇಣಿ ಕೇಳ್ತಾರೆ. ಈ ಮೈಕಲ್ ಶ್ರೇಣಿ ಯಾವ ವಿಭಾಗದಲ್ಲಿ ಬರ್ತದೆ, ಎಲ್ಲಿ ಬರ್ತದೆ, ಎಲ್ಲಿ ನಿಲ್ಕೊಂಡದ, ಎಷ್ಟು ರಾಜ್ಯಗಳನ್ನು ನಿಲ್ಕೊಂಡ ಅಂತ ನೇರವಾದ ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ, ಒಡಿಸ್ಸಾನ, ಏನು ಮಧ್ಯಪ್ರದೇಶ. ಇಲ್ಲಿ ನೇರವಾದ ಆನ್ಸರು ಮಧ್ಯಪ್ರದೇಶ. ಮೈಕಲ್ ಶ್ರೇಣಿ ನೆಲೆಗೊಂಡಿರುವ ರಾಜ್ಯ ಅಂದರೆ ಮಧ್ಯಪ್ರದೇಶ. ಇದನ್ನು ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೊಂಕಣ, ಕರಾವಳಿ ಹಬ್ಬಿರುವ ಇವುಗಳ ಮಧ್ಯೆ ನೋಡಿ. ಹೋದ ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಆ ಕ್ವಶನ್ ಪೇಪರ್ ಯಾರೆಲ್ಲ ನೋಡಿಲ್ಲ ನೋಡಿ, ಅಲ್ಲಿ ರಿಲೇಟೆಡ್ ಆಗಿ ಇಲ್ಲಿ ಒಂದು ಕ್ವಶನ್ ಬಂದಿದೆ ನೋಡಿ. ಕೊಂಕಣ, ಕರಾವಳಿ ಹಬ್ಬಿರುವ ಇವುಗಳ ಮಧ್ಯೆ ಕಂಡುಬರುತ್ತೆ. ಕೊಂಕಣ, ಕರಾವಳಿಯ ಹಬ್ಬಿರುವ ಇವುಗಳ ಮಧ್ಯೆ ಕಂಡುಬರುತ್ತೆ ಗೋವಾ ಮತ್ತು ಕೊಚ್ಚಿನ, ಗೋವಾ ಮತ್ತು ದಮನ, ಗೋವಾ ಮತ್ತು ಮುಂಬೈ, ಗೋವಾ ಮತ್ತು ದೀವು. ಅಂದರೆ ಇಲ್ಲಿ ನೇರವಾದ ಹೆಸರು ಗೋವಾ ಮತ್ತು ಮುಂಬೈ ನಡುವೆ ಕಂಡುಬರುವ ಕೊಂಕಣ
ಕೊಂಕಣ ಕರಾವಳಿ ಹಬ್ಬಿರುವ ಇವುಗಳ ಮಧ್ಯೆ ಕಂಡುಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಕೊಂಕಣ ಎಂಬುದು ಮುಂಬೈ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಗೋವಾ ಆಗಿರ್ಬೋದು, ಈ ರಾಜ್ಯಗಳಿಗೆ ಏನಂತ ಕರೀತಾರೆ, ಈ ಕರಾವಳಿಗಳಿಗೆ ಕೊಂಕಣ ಕರಾವಳಿ ಸಹ ಹಬ್ಬಿರುವ ರಾಜ್ಯಗಳಾಗಿರ್ತವೆ. ಮಹಾರಾಷ್ಟ್ರ, ಕರ್ನಾಟಕ, ಈ ಗೋವಾ ಕೊಂಕಣ ರೈಲ್ವೆ ಅಂತ ಪ್ರಸಿದ್ಧಿ ಪಡೆದ. ಅದಕ್ಕಾಗಿ ಇದರ ರಿಲೇಟೆಡ್ ಆಗಿ ಹಳೆ ಕ್ವಶನ್ ಪೇಪರಲ್ಲಿ ಕೇಳಿದರು. 2023ರಲ್ಲಿ ನಡೆದ ಒಂದು SDA-FD ಎಕ್ಸಾಮಲ್ಲಿ ಸಹ ಕೇಳಿದರು. ಅದೇ ರೀತಿ 2019ರಲ್ಲಿ ನಡೆದ ಒಂದು ಎಕ್ಸಾಮಲ್ಲಿ ಸಹ ಕೇಳಿದರು ನೋಡಿ. ಅದಕ್ಕಾಗಿ ನೀವು ಹಳೆ ಕ್ವಶನ್ ಪೇಪರು ಚೆನ್ನಾಗಿ ಬಿಡಿಸ್ತಾ ಹೋದರೆ ಅದ್ರ ರಿಲೇಟೆಡ್ ಆಗಿ ಕ್ವಶನ್ಗಳು ಬರ್ತಿರ್ತವೆ. ಅದ್ರ ರಿಲೇಟೆಡ್ ಆಗಿ ನಿಮಗೊಂದು 30 ಕ್ವಶನ್ಗಿಂತ ಅದಕ್ಕೆ ಬಂದರೆ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಓಕೆನಾ. ಇದರಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಇಲ್ಲ ನೋಡಿ ಸ್ನೇಹಿತರೆ. ಅಲ್ಲಿ ಯಾವ ರೀತಿ ಕ್ವಶನ್ಗಳೇನಪ್ಪ ಅಂದರೆ, ಹಳೆ ಕ್ವಶನ್ ಪೇಪರಲ್ಲಿ ಗಂಗಾ ನದಿಯ ಉತ್ತರ ನದಿ ಯಾವುದು ಅಂತ ಕೇಳಿದರು. ಇಲ್ಲಿ ನೋಡೋದಾದರೆ ಗಂಗಾ ನದಿ ಯಾವುದು ಅಂದರೆ ಗಂಗಾ ನದಿಯ ಯಾವುದು ಉಪನದಿ ಅಲ್ಲ ಅಂತ ಕೇಳಿದ್ರು ನೋಡಿ. ಇದ್ರ ರಿಲೇಟೆಡ್ ಆಗಿ ನಾವು ಅದಕ್ಕೆ ಹೋಗಬೇಕು. ಅಲ್ಲಿ ಇಂದ್ರಾವತಿ, ಸನ್ನ, ಗೋಮತಿ, ಯಮುನಾ. ಇಲ್ಲಿ ನೇರವಾದ ಹೆಸರು ಇಂದ್ರಾವತಿ ಎಂಬುದು ಗಂಗಾ ನದಿಯ ಉಪನದಿಯಲ್ಲ. ಈ ನೀವು ಗಂಗಾ ನದಿ ಉಪನದಿಗಳು ಗೊತ್ತಿರಬೇಕು. ಸನ್ನು, ಗೋಮತಿ, ಯಮುನಾ, ಕೋಸಿ, ಇನ್ನಿತರ ಉಪನದಿಗಳು ಬರ್ತಂತೆ. ಆ ಎಲ್ಲ ಉಪನದಿಗಳು ಉತ್ತರಕ್ಕೆ ಯಾವುದು, ದಕ್ಷಿಣಕ್ಕೆ ಯಾವುದು ಅಂತ ಪಟ್ಟಿ ಮಾಡ್ಕೊಂಡ್ಬಿಟ್ರೆ, ಒಂದು ಸಲ ನೀವು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಓದುವಾಗ ಆ ಎಲ್ಲ ಒಂದು ಎಕ್ಸಾಮ್ಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗ್ತಾವೆ ಅಂತ ಹೇಳ್ತಿದ್ದೀನಿ. ಅದಕ್ಕಾಗಿ ಒಂದು ಸಲ ಗಂಗಾ ನದಿ ಬಗ್ಗೆ ಆಗಲಿ, ಅದೇ ರೀತಿ ಬ್ರಹ್ಮಪುತ್ರ ನದಿ ಬಗ್ಗೆ ಆಗಲಿ, ಕೃಷ್ಣಾ ನದಿ ಆಗಲಿ, ಕಾವೇರಿ ನದಿ ಆಗಲಿ, ಇನ್ನಿತರ ದೊಡ್ಡ ದೊಡ್ಡ ನದಿಗಳ ಬಗ್ಗೆ ನೀವು ಸವಿವರವಾಗಿ ಒಂದು 10ರಿಂದ 15 ನದಿಗಳ ಬಗ್ಗೆ ನೀವು ಟಿಪ್ಪಣಿ ಅಥವಾ ಪಾಯಿಂಟ್ಸ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಆ ಓನ್ಲಿ ರಿವಿಷನ್ ಮಾಡೋದಿರ್ತದೆ. ಅದಕ್ಕಾಗಿ ಒಂದು ಸಲ ಓದೋಕೆ ಕುಂತರೆ ಚೆನ್ನಾಗಿ ಓದಿ ಅದರ ಬಗ್ಗೆ ನೋಟ್ಸ್ ಮಾಡಿ, ಯಾವುದೇ ಹರಟೆ ಮಾಡದ ಹಾಗೆ ನೀವು ನೋಟ್ಸ್ ಕಡೆ ಗಮನ ಕೊಟ್ಟರೆ, ಬುಕ್ಸ್ ಕಡೆ ಗಮನ ಕೊಟ್ಟರೆ ಯಾವುದು ಕ್ಲಾಸ್ ಸಹ ನೀವು ಕೇಳುವ ಅಗತ್ಯ ಇರಲ್ಲ ಸ್ನೇಹಿತರೆ. ಅದಕ್ಕಾಗಿ ಈ ರೀತಿ ಓದುವುದರಿಂದ ನಿಮ್ಮ ಮುಂದಿನ ಒಂದು ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುವ ಒಂದು ಸಂಭವ ಇರ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ನು 10ನೇ ಕ್ವಶನ್ ಇದೆ ಸ್ನೇಹಿತರೆ. ತೇವಾವಿತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರುವ ಭಾರತದ ಭೂಭಾಗ ಯಾವುದು ನೋಡಿ. ಇಲ್ಲಿ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಕ್ವಶನ್ ಕೇಳಿದರೆ ಇವರು ಅತಿ ಹೆಚ್ಚು ಜಿಯೋಗ್ರಫಿ ಮೇಲೆ ಮತ್ತು ಕರೆಂಟ್ ಅಫೇರ್ಸು, ಈ ರೀತಿ ಇತಿಹಾಸ. ತೇವಾವಿತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯ ಹೊಂದಿರುವ ಭಾರತದ ಭೂಭಾಗ ಯಾವುದು ಅಂತ ಕೇಳಿದ್ರೆ ನೋಡಿ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್ ಮತ್ತು ಹರಿಯಾಣ, ಛತ್ತೀಸ್ಗಢ, ತಮಿಳುನಾಡು. ತೇವಾವಿತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರುವ ಭಾರತದ ಭೂಭಾಗ ಅಂದರೆ ಭಾರತದ ಪ್ರದೇಶ ಯಾವುದು ಅಂದರೆ ಇಲ್ಲಿ ನೇರವಾದ ಹೆಸರು ಜಮ್ಮು ಮತ್ತು ಕಾಶ್ಮೀರ. ಇದು ತೇವಾವಿತ ಮತ್ತು ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರುವ ಭಾರತದ ಭೂಭಾಗವಾಗಿದೆ ಸ್ನೇಹಿತರೆ, ಮತ್ತು ಪ್ರದೇಶವಾಗಿದೆ ಅಂತ ಹೇಳ್ಬೋದು. ವಿದ್ಯಾಸಾಗರ ಸೇತು ಇಲ್ಲಿ ಸ್ಥಾಪನೆಗೊಂಡಿದೆ ನೋಡಿ. ವಿದ್ಯಾಸಾಗರ ಎಂಬ ಸೇತು ಎಲ್ಲಿ ಸ್ಥಾಪನೆಗೊಂಡಿದೆ ಅಂತ ಕೇಳಿದರೆ ಕಟಕ, ರಾಮೇಶ್ವರಮ, ಕಲ್ಕತ್ತಾ, ಮಧುರೈ. ಇಲ್ಲಿ ಸರಿಯಾದ ಆನ್ಸರ್ ಕಲ್ಕತ್ತಾ ಆಗಿದೆ ಸ್ನೇಹಿತರೆ. ವಿದ್ಯಾಸಾಗರ ಸೇತುವೆ. ಈ ಸೇತುವೆಗಳು ಸಹ ಪಂಬನ ಸೇತುವೆ ಆಗಿರ್ಬೋದು, ಚಿನಾಬ್ ಸೇತುವೆ ಆಗಿರ್ಬೋದು, ಪ್ರಮುಖ ಸೇತುವೆಗಳ ಬಗ್ಗೆ ನೀವು ಟಿಪ್ಪಣಿ ಮಾಡಿದಾಗ ಅಲ್ಲಿ ಆರಾಮಾಗಿ ರಾಮೇಶ್ವರಂ ಸೇತುವೆ ಆಗಿರ್ಬೋದು, ಈ ರೀತಿ ನೋಡಿದಾಗ ನೀವು ಆರಾಮಾಗಿ ಏನು ಮಾಡೋದಪ್ಪ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಒಂದು ನಿಮಗೆ ಹೆಲ್ಪ್ಫುಲ್ ಅಂತ ಈ ರೀತಿ ಕ್ವಶನ್ ಪೇಪರ್ ಬಿಡಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ಅವರಿಗೂ ಸಹ ಮುಟ್ಲಿ ಅಂತ ಹೇಳ್ತೀನಿ. ಪ್ರತಿಪಾದನೆ ಮತ್ತು ಕಾರಣಗಳಿದೆ ಸ್ನೇಹಿತರೆ. ಭಾರತ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಭತ್ತವನ್ನು ಉತ್ಪಾದಿಸುವ ಒಂದು ಕರಾವಳಿ ಭಾಗವಾಗಿದೆ. ಕಾರಣ, ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಮಳೆಯನ್ನು ಪಡೆಯುತ್ತದೆ. ಇಲ್ಲಿ ನೇರವಾದ ಹೆಸರು ಹೇಳ್ತೀನಿ ಅಷ್ಟೇ. ಎ ಮತ್ತು ಆರ್ ಎರಡೂಗಳು ಸರಿಯಾಗಿದೆ. ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ. ಇಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆರ್ಗೆ ಎ ವಿವರಣೆ ಸರಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ. ಈ ರೀತಿ ನೀವು ಕ್ವಶನ್ ಕೇಳಿದಾಗ ಭಾರತ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಭತ್ತವನ್ನು ಉತ್ಪಾದಿಸುತ್ತದೆ. ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ. ಭಾರತ ಪೂರ್ವ ಕರಾವಳಿಯು ಮೈದಾನ ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಕಡಿಮೆ ಭತ್ತವನ್ನು ಉತ್ಪಾದಿಸುತ್ತದೆ. ಈ ರೀತಿ ಕೇಳಿದಾಗ ಏನಂದರೆ ತಪ್ಪಾಗುತ್ತೆ. ಕಡಿಮೆ ಇಲ್ಲ, ಅಧಿಕ ಇದೆ ಸ್ನೇಹಿತರೆ. ಅದಕ್ಕಾಗಿ ಈ ಆನ್ಸರ್ ಸರಿಯಾಗಿದೆ. ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಮಳೆಯನ್ನು ಅಂದರೆ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂಕಿತನ. ಆವಾಗ ಎ ಮತ್ತು ಆರ್ ಎರಡು ತಪ್ಪಾಗಿರ್ತವೆ. ಇಲ್ಲಿ ಏನಾಗಿರಬೇಕು, ಅಧಿಕ ಮಳೆಯನ್ನು ಪಡೆಯುತ್ತವೆ. ಇದು ಎ ಮತ್ತು ಆರ್ ಎರಡು ಸರಿ, ಹೀಗೆ ಆರ್ ಸರಿಯಾದ ವಿವರಣೆ. ಇವಕ್ಕೇನು ಮಾಡಬೇಕು, ನೀವು ಸ್ವಲ್ಪ ಡಿಫ್ರೆಂಟಾಗಿ ನೀವೇ ಕ್ವಶನ್ಗಳು ಚೇಂಜ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಅಧಿಕ ಭತ್ತವನ್ನು ಕೊಡಿದ್ರೆ ಕಡಿಮೆ ಭತ್ತ, ಇಲ್ಲಿ ಅಧಿಕ ಮಳೆ ಕಡಿಮೆ ಮಳೆ, ಈ ರೀತಿ ನೀವು ಏನು ಮಾಡ್ಬೇಕು, ಕ್ವಶನ್ಗಳು ಚೇಂಜ್ ಮಾಡ್ಕೊಂಡು ಈ ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗ್ತದೆ, ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ, ಈ ಕೆಳಕಂಡ
ಅಂದರೆ ಈ ಕೆಳಗಿನ ಯಾವ ರಾಜ್ಯವು ಯುರೇನಿಯಂ ನಿಕ್ಷೇಪವನ್ನು ಹೊಂದಿಲ್ಲ? ಇದು ಸಹ ಇಂಪಾರ್ಟೆಂಟು. ಇಲ್ಲಿ ನೋಡಿ ಖನಿಜ ಮತ್ತು ಸಂಪನ್ಮೂಲಗಳು ಸಹ ಕೆಳಗೆ ಅಂದರೆ ಖನಿಜ ಸಂಪನ್ಮೂಲ ಎಲ್ಲಿ ಬರ್ತಪ್ಪ ಅಂದರೆ ಜಿಯೋಗ್ರಫಿಯಲ್ಲಿ ಬರ್ತಾವೆ, ಭೂಗೋಳಶಾಸ್ತ್ರದಲ್ಲಿ ಬರ್ತಾವೆ. ಭಾರತೀಯ ಭೂಗೋಳಶಾಸ್ತ್ರ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳನ್ನು ಪಾಠ ನಿರ್ದೇಶಿಸಿದ್ರೆ ಆ ಖನಿಜ ಸಂಪನ್ಮೂಲ ನೋಡಿದಾಗ ಕಬ್ಬಿಣ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಮ್ಯಾಗ್ನೇಷಿಯಂ ಆಗಿರ್ಬೋದು, ಈ ರೀತಿಯ ತಾಮ್ರ ಆಗಿರ್ಬೋದು, ಇತರ ಖನಿಜ ಸಂಪನ್ಮೂಲ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟವ, ಯಾವ ರಾಜ್ಯ ಅತಿ ಹೆಚ್ಚು ಬರ್ತಾವ ಅಂತ ನೋಡಿಕೊಂಡಾಗ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಯುರೇನಿಯಂ ಎಂಬುದು ನಿಕ್ಷೇಪ ಹೊಂದಿರುವುದು ಯಾವ ರಾಜ್ಯ ಹೊಂದಿಲ್ಲ? ನೋಡಿ ಯಾವ ರಾಜ್ಯ ಹೊಂದಿಲ್ಲ? ಜಾರ್ಖಂಡ, ಮಧ್ಯಪ್ರದೇಶ, ಮೇಘಾಲಯ, ಹರಿಯಾಣ. ಇಲ್ಲಿ ಸರಿಯಾದ ಆನ್ಸರು ಮೇಘಾಲಯ. ಇಲ್ಲಿ ಏನಪ್ಪ ಅಂದರೆ ಯುರೇನಿಯಂ ನಿಕ್ಷೇಪನ ಹೊಂದಿಲ್ಲ. ಜಾರ್ಖಂಡ್ ಹೊಂದಿದೆ, ಮಧ್ಯಪ್ರದೇಶ ಹೊಂದಿದೆ, ಹರಿಯಾಣ ಹೊಂದಿದೆ. ಈ ರೀತಿ ನೀವು ಪಟ್ಟಿ ಮಾಡಿಕೊಂಡಾಗ ನಿಮಗೂ ಮುಂದಿನ ಎಕ್ಸಾಮಲ್ಲಿ ಅನ್ವಯ ಆಗ್ಬೋದು. ಓಕೆನಾ? ಆಲ್ವೇಯ ಎಂಬುದು ಹೆಸರಾಂತ ಕೈಗಾರಿಕಾ ಕೇಂದ್ರವಾಗಿದ್ದು ಇಲ್ಲಿ ನೆಲೆಗೊಂಡಿದೆ. ಒಂದು ಕೈಗಾರಿಕೆ ಇದೆ ಸ್ನೇಹಿತರೆ, ಆ ಕೈಗಾರಿಕೆ ಆಲ್ವೇಯ ಎಂಬ ಕೈಗಾರಿಕೆ ಇದೆ. ಅದು ಎಲ್ಲಿ ನೆಲೆಗೊಂಡದಪ್ಪ ಅಂದರೆ ಕೇರಳ, ಹರಿಯಾಣ, ತಮಿಳುನಾಡು, ಆಂಧ್ರ ಪ್ರದೇಶ. ಇಲ್ಲಿ ನೇರವಾದ ಹೆಸರು ಕೇರಳ ಸರಿಯಾಗಿದೆ. ಇದು ಕೊಚ್ಚಿಯಲ್ಲಿ ಕಂಡುಬರುವ ಒಂದು ಆಲ್ವೇಯ ಎಂಬ ಹೆಸರಾಂತ ಕೈಗಾರಿಕೆ ಕೇಂದ್ರವಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನು ಹೋಗೋಣ. ಯಾವ ಬಂದರಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಚಂಡಮಾರುತಗಳ ಹೊಡೆತ ಇರುವುದರಿಂದ ಈ ಋತುಮಾನದಲ್ಲಿ ಹಡಗು ಸಾರಿಗೆ ಕಷ್ಟವಾಗಿದೆ? ನೋಡಿ ಈ ರೀತಿ ಅಂದರೆ ಇತ್ತೀಚೆಗೆ ಈಗ ಮಳೆಗಾಲ ಶುರುವಾಗಿದೆ ಸ್ನೇಹಿತರೆ. ಮಳೆಗಾಲ ಎಲ್ಲಿಂದ ಎಲ್ಲಿಗೆ ಬರ್ತದೆ? ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳ್ಯಾವು, ಮಳೆಗಾಲದಲ್ಲಿ ಸಂಭವಿಸುವ ಅನಾಹುತಗಳು ಯಾವ್ಯಾವ ಬಂದರುಗಳು, ಈ ಬಂದರುಗಳು ಉತ್ತರ ಸ್ನೇಹಿತರೆ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ 14 ಬಂದರುಗಳಿದ್ದಾವೆ. ಒಂದು ಖಾಸಗಿ ಬಂದರು ಇದೆ. ಆ ಬಂದರು ಅದು ಯಾವುದಂದರೆ ಕೆ ಕಾಮರಾಜ್ ಬಂದರು ಅಂತ ಹೇಳ್ತೀವಿ. ಈ ಕೆ ಕಾಮರಾಜ್ ಬಂದರು ಸಹ ಇದು ಖಾಸಗಿ ಬಂದರಾಗಿರ್ತದೆ. ಈ ಬಂದರುಗಳ ಸಹ ವಿವರ ನೋಡಬೇಕು. ಪಶ್ಚಿಮಕ್ಕೆ ಬರೋ ಯಾವುವು ಮತ್ತು ಈ ಕಡೆ ಉತ್ತರಕ್ಕೆ ಬರೋ ಯಾವ ಈ ಬಂದರುಗಳ ಬಗ್ಗೆ ಸಂಪೂರ್ಣ ಕಾಡ್ಲಾ ಬಂದರು, ಕೊಚ್ಚಿ ಬಂದರು, ಮರ್ಮಗೋ ಬಂದರು, ಚೆನ್ನೈ ಬಂದರು, ಈ ತರಹ ಬಂದರುಗಳಿಗೆ ಸಂಪೂರ್ಣವಾಗಿ ನೋಡಿಕೊಂಡ್ರೆ ಆರಾಮಾಗಿ ನೀವು ಯಾವುದೇ ಬಂದರುಗಳಿಗೆ ಕ್ವಶನ್ ಕೇಳಿದಾಗ ನೀವು ಏನು ಮಾಡಬೇಕು ಅಂದರೆ ಆರಾಮಾಗಿ ನೀವು ಕ್ಲಿಕ್ ಹಾಕ್ಬೋದು ಅಂತ ಹೇಳ್ತೀನಿ. ಯಾವ ಬಂದರಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಚಂಡಮಾರುತ ಹೊಡೆತ ಇರುವುದರಿಂದ ಈ ಋತುಮಾನದಲ್ಲಿ ಹಡಗು ಸಾರಿಗೆ ಕಷ್ಟವಾಗಿದ್ದರೆ ಚೆನ್ನೈ ಬಂದರು ನೇರವಾಗಿ ಕೇಳಿದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಕ್ವಶನ್ ಬಂದಿದೆ ಅಂತ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. 16ನೇ ಕ್ವಶನು. ಇದನ್ನು ಸಹ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದ, ಆದರೂ ಸಹ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ. ಈ ಕೆಳಗಿನಲ್ಲಿ 2001 2011 ನಡುವೆ ಅತಿ ಕಡಿಮೆ ದಶಮಾನಿಕ ಜನಸಂಖ್ಯೆ ಬೆಳವಣಿಗೆ ದಾಖಲಿಸಿತು. ಅಂದರೆ 2001 ಮತ್ತು 2011 ನಡುವೆ ಅತಿ ಕಡಿಮೆ ದಶಮಾನಿಕ ಜನಸಂಖ್ಯೆ ಬೆಳವಣಿಗೆಯನ್ನು ದಾಖಲಿಸಿದ ಒಂದು ರಾಜ್ಯ ಯಾವುದು ಅಂತಂದರೆ ಅದೇ ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ. ಓಕೆನಾ? ಈ ಕೆಳಗಿನಲ್ಲಿ ಯಾವುದು 2010ರಲ್ಲಿ ಕರ್ನಾಟಕದಲ್ಲಿ 30ನೇ ಜಿಲ್ಲೆಯಾಗಿ ಘೋಷಿಸಲ್ಪಟ್ಟಿದೆ? ನೋಡಿ 10ನೇ ಜಿಲ್ಲೆ ಅಂತ ಕೇಳಿದ್ರೆ 30ನೇ ಜಿಲ್ಲೆಯಾಗಿ ಘೋಷಿಸಲ್ಪಟ್ಟಿದೆ 2010ರಲ್ಲಿ ಅಂತ ಕೇಳಿದರೆ ಇದು ಸಹ ಹಲವಾರು ಎಕ್ಸಾಮ್ಗಳಿಗೆ ಕೇಳಿದರೆ ಈ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ ಸ್ನೇಹಿತರೆ. ಆ 31 ಜಿಲ್ಲೆಗಳ ಬಗ್ಗೆ ನಿಮ್ಗೆ ಏನಪ್ಪ ಅರಿವು ಇರಬೇಕು. ಈ 30ನೇ ಜಿಲ್ಲೆ ಯಾವುದು ಮತ್ತು 30ನೇ ಜಿಲ್ಲೆ ಯಾವುದು ಅಂತ ಗೊತ್ತಿದ್ದಾಗ ನೀವು ಆರಾಮಾಗಿ ಏನು ಮಾಡಬೇಕಪ್ಪ ಅಂದರೆ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಬಹುದು. ಇಲ್ಲಿ ನೋಡಿ 31ನೇ ಜಿಲ್ಲೆ ವಿಜಯನಗರ ಆಗಿದೆ. ಆದರೆ ಯಾದಗಿರಿ ಜಿಲ್ಲೆ ಇದು 30ನೇ ಜಿಲ್ಲೆ ಆಗಿದೆ ಸ್ನೇಹಿತರೆ. ಯಾದಗಿರಿ ಜಿಲ್ಲೆ 30ನೇ ಜಿಲ್ಲೆ ಆದರೆ 31ನೇ ಜಿಲ್ಲೆ ವಿಜಯನಗರ. ಈ ವಿಜಯನಗರ ಬಗ್ಗೆ ನಿಮಗೂ ವಿಜಯನಗರದ ಒಂದು ಆಡಳಿತ ಕೇಂದ್ರ ಯಾವುದಂದರೆ ಹೊಸಪೇಟೆ ಅಂತ ಹೇಳ್ತೀವಿ. ಅದರ ಬಗ್ಗೆ ಸಹ ನೋಡ್ಕೊಳ್ಳಿ. ವಿಜಯನಗರದ ಬರಲಿರುವ ತಾಲೂಕುಗಳ ಸಂಖ್ಯೆ ಎಷ್ಟು, ಆ ತಾಲೂಕುಗಳು ಯಾವ್ಯಾವ ಅಂತ ಒಂದು ಸಲ ಪಟ್ಟಿ ಮಾಡ್ಕೊಳ್ಳಿ. ಇದೇ ರೀತಿ ಸಹ ಕ್ವಶನ್ ಕೇಳ್ಬೋದು. ರಂಜಕಾಂಶ ಮತ್ತು ಸಾರಜನಕ ಮತ್ತು ಸುಣ್ಣದ ಅಂಶದ ಕೊರತೆಯಿಂದ ಕೂಡಿರುವ ಯಾವ ಮಣ್ಣು ವಿಧದ ಮಣ್ಣಿನ ಎಂದು ಗುರುತಿಸಲಾಗಿದೆ? ಅಂದರೆ ರಂಜಕಾಂಶ ಆಗಿರೋದು, ಸಾರಜನಕ ಆಗಿರೋದು ಮತ್ತು ಸುಣ್ಣದ ಅಂಶದ ಕೊರತೆಯಿಂದ ಕೂಡಿರುವ ಮಣ್ಣು ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ ಕೊರತೆಯಿಂದ ಕೂಡಿರುವ ಮಣ್ಣು ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟಿಗೆ ಮಣ್ಣು, ಕರಾವಳಿ ಮಣ್ಣು. ಇಲ್ಲಿ ನೋಡಿ ನೇರವಾದ ಅಂದರೆ ಕೆಂಪು ಮಣ್ಣು. ಈ ಕೆಂಪು ಮಣ್ಣಿನ ಅತಿ ಹೆಚ್ಚು ಅಂದರೆ ತೆಂಗು ಸಹ ಬೆಳೀತಾರೆ ಸ್ನೇಹಿತರೆ ಅಂತ ಹೇಳ್ತೀವಿ. ಅದೇ ರೀತಿ ಕಪ್ಪು ಮಣ್ಣು ಇದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಮಣ್ಣಾಗಿದೆ ಅಂತ ಹೇಳ್ತೀವಿ. ಜಂಬಿಟಿಗೆ ಮಣ್ಣು, ಕರಾವಳಿ ಜಂಬಿಟಿಗೆ ಅಂದರೆ ಈ ವಾರಿಗಳಲ್ಲಿ ಸಿಗುವ ಅಡಿಕೆಗಳಾಗಿರ್ಬೋದು ಮತ್ತು ಕಾಫಿ ಚಹಾ ಈ ಜಂಬಿಟಿಗೆ ಮಣ್ಣು ಬೆಳಿತೀವಿ ಅಂತ ಹೇಳ್ಬೋದು. ಕರಾವಳಿಯ ಮೆಕ್ಕಲು ಮಣ್ಣು ಇದು ಫಲವತ್ತತೆಯ ಮಣ್ಣಾಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ಮಣ್ಣಿನ ವಿಧಗಳಲ್ಲಿ ಯಾವ್ಯಾವ ಮಣ್ಣು ಸಹ ನೀವು ಗೊತ್ತಿರಬೇಕು. ಆ ಮಣ್ಣಿನಿಂದ ಬೆಳೆಯುವ ಬೆಳೆಗಳ್ಯಾವು, ಆ ಮಣ್ಣಲ್ಲಿರುವ ಒಂದು ರಂಜಕಾಂಶಗಳಾಗಿರುವುದು ಯಾವ ಮಣ್ಣುಗಳ ಕೊರತೆಯಿಂದ ಇಲ್ಲಿ ಬೆಳೆದರೆ
ರಂಜಕಾಂಶ, ಸಾರಜನಕ, ಸುಣ್ಣದ ಅಂಶದ ಕೊರತೆಯಿಂದ ಕೂಡಿದ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಅಂತಿದ್ರೆ, ಇದೇ ರೀತಿ ಕಪ್ಪು ಮಣ್ಣು ಯಾವ ರೀತಿ ಇರ್ತದೆ, ಅದರಲ್ಲಿ ಏನೇನು ಇರ್ತವೆ ಅಂತ ಸಹ ನೋಡ್ಕೊಳ್ಬೇಕು. ಅದೇ ರೀತಿ ಜಂಬಿಟ್ಟಿಗೆ ಮಣ್ಣು ಸಹ ಈ ಮಣ್ಣಿನ ಬಗ್ಗೆ ಸಂಪೂರ್ಣವಾಗಿ ಒಂದು ಮಣ್ಣಿನ ಬಗ್ಗೆ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ನೋಡಿಕೊಂಡ್ರೆ ನೀವು ಆರಾಮಾಗಿ ಅಲ್ಲಿ ನೀವು ಏನು ಮಾಡೋದು, ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ನೀವು ಆರಾಮಾಗಿ ಕ್ಲಿಕ್ ಆಗ್ಬೋದು. ಮುಂದಿನ ಒಂದು ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ. ನದಿಗಳು, ಜಲಪಾತಗಳು: ಕಾಳಿ ನದಿ, ನೇತ್ರಾವತಿ ನದಿ, ಘಟಪ್ರಭಾ, ಅಗ್ನ್ಯಾಶಿನಿ ಇವು ನದಿಗಳಿದೆ ಸ್ನೇಹಿತರೆ. ಜಲಪಾತಗಳು ಬಂದ್ಬಿಟ್ಟು ಬಂಡಾಜ ಜಲಪಾತ, ಉಂಚಳಿ ಜಲಪಾತ, ಲಾಲ್ಗುಳಿ, ಗೋಕಾಕ್ ಜಲಪಾತ ಅಂತ ಈ ಜಲಪಾತಗಳು 4 ಜಲಪಾತಗಳಿದ್ದಾವೆ. ಕಾಳಿ ನದಿಗೆ ಹೊಂದುವ ಜಲಪಾತ ಯಾವುದಪ್ಪ ಅಂದರೆ ಲಾಲ್ಗುಳಿ ಜಲಪಾತ. ಅಂದರೆ ಲಾಲ್ಗುಳಿ ಜಲಪಾತ ಇದು ಯಾವ ನದಿ ಕಂಡು ಬರುತ್ತಪ್ಪ ಅಂದರೆ ಕಾಳಿ ನದಿಗೆ ಕಂಡುಬರುವ ಲಾಲ್ಗುಳಿ ಜಲಪಾತ. ನೇತ್ರಾವತಿ ಅಂದರೆ ಬಂಡಾಜ ಜಲಪಾತ, ಘಟಪ್ರಭಾ ಅಂದರೆ ಗೋಕಾಕ್ ಜಲಪಾತ, ಅಗ್ನ್ಯಾಶಿ ಅಂದರೆ ಉಂಚಳಿ ಜಲಪಾತ. ಇಲ್ಲಿ ಅದಕ್ಕಾಗಿ 1ನೇ ಆನ್ಸರ್ ಸರಿ ಇದೆ ಸ್ನೇಹಿತರೆ. ಇನ್ನೊಂದು ಸಲ ನೋಡಿರಿ, ಕಾಳಿ ಅಂದರೆ ಲಾಲ್ಗುಳಿ, ನೇತ್ರಾವತಿ ಅಂದರೆ ಬಂಡಾಜೆ, ಘಟಪ್ರಭಾ ಅಂದರೆ ಗೋಕಾಕು, ಅಗ್ನ್ಯಾಶಿ ಅಂದರೆ ಉಂಚಳಿ ಜಲಪಾತ ಸರಿಯಾಗಿರ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನು. 1918ರಲ್ಲಿ 2.8 ಸೆಂಟಿಮೀಟರ್ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಕರ್ನಾಟಕದ ಸ್ಥಳ ಯಾವುದು? ಇದು ಸಹ ಭಾಳ ಇಂಪಾರ್ಟೆಂಟು. ಇಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡುಬರುವ ಜಿಲ್ಲೆ ಯಾವುದಪ್ಪ ಅಂದರೆ ಬೀದರ್. ಈ ಬೀದರ್ ಏನು ಮಾಡಿದಪ್ಪ ಅಂದರೆ 1918ರಲ್ಲಿ 2.8% ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಕರ್ನಾಟಕದ ಸ್ಥಳವಾಗಿದೆ. ಅದು ಯಾವುದಪ್ಪ ಅಂದರೆ ಬೀದರ್ ಜಿಲ್ಲೆ ಅಂತ ಹೇಳ್ತೀವಿ. ಇದು ಸರಿಯಾದ. ಎಲ್ಲರೂ ಆಗುಂಬೆ, ಮಡಿಕೇರಿ, ರಾಯಚೂರು ಈ ಥರ ಆಗ್ತಾರೆ. ಇಲ್ಲಿ ಆಲ್ಮೋಸ್ಟು ಆಗುಂಬೆ ಮತ್ತು ಮಡಿಕೇರಿ ಆಗ್ತಾರೆ ಸ್ನೇಹಿತರೆ. ಇಲ್ಲಿ ಬೀದರ್ ಎಂಬುದು ಗೊತ್ತಿರಲ್ಲ. ಅದಕ್ಕಾಗಿ ಈ ರೀತಿ ಕ್ವಶನ್ಗಳು ಬಂದಾಗ ಅತಿ ಕ್ಲಿಷ್ಟಕರವಾದ ಒಂದು ಕ್ವಶನ್ ಅಂತ ಹೇಳ್ಬೋದು. ಯಾರು ಚೆನ್ನಾಗಿ ಓದಿರ್ತಾರ ಅದಕ್ಕೆ ಆನ್ಸರ್ ಮಾಡಿರ್ತಾರೆ. ಒಂದು ವೇಳೆ ಅಂಜಾದ ಮೇಲೆ ಅಂದರೆ ಆಲ್ಮೋಸ್ಟು ಆಗುಂಬೆ ಮತ್ತು ಮಡಿಕೇರಿನೇ ಹಾಕಿರ್ತಾರೆ. ಅದಕ್ಕಾಗಿ ಇಂಥ ಕ್ವಶನ್ಗಳು ಸಹ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು 2011ರ ಗಣತಿ ಅಂದರೆ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬಾವಿ ನೀರಾವರಿ ಒಳಪಟ್ಟಿರುವ ಒಟ್ಟು ಭೂಪ್ರದೇಶ. ಯಾವ ರೀತಿ ಜನಸಂಖ್ಯೆ ಮಾಡಿರ್ತೀವಿ, ಜನಸಂಖ್ಯೆ ಗಣತಿ ಮಾಡಿರ್ತೀವಿ, ಅದೇ ರೀತಿ ಬಾವಿ ಗಣತಿ ಸಹ ನಡೆದಿರುತ್ತೆ ಸ್ನೇಹಿತರೆ. ಇಡೀ ಭಾರತ ದೇಶದಲ್ಲಿ ನೀರಾವರಿ ಆಗಿರ್ಬೋದು, ಬಾವಿ ಆಗಿರ್ಬೋದು, ಇನ್ನಿತರ ಗಣತಿಗಳು ಸಹ ನಡೀತಾ ಇರ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. 2011ರ ಗಣತಿ ಪ್ರಕಾರ ಕರ್ನಾಟಕದಲ್ಲಿ 49 ಅಂದರೆ 2% ಏನಿರ್ತಪ್ಪ ಅಂದರೆ ನೀರಾವರಿ ಪ್ರದೇಶ ಇದೆ ಸ್ನೇಹಿತರೆ. ಇಲ್ಲಿ ಗಣತಿ ಪ್ರಕಾರ ಬಾವಿ ಅಂದರೆ ಅತಿ ಹೆಚ್ಚು ಬಾವಿ ಇರ್ತದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಬಿ ಸರಿಯಾದ ಆನ್ಸರ್ ಆಗಿರ್ತದೆ. 49.2% ಇರಬೇಕು. ಇಲ್ಲಿ ಏನು ಮಾಡಿದಂತಾರೆ ಗ್ರೇಸ್ ಅಂಕ ಕೊಟ್ಟಿದ್ದಾರೆ ನೋಡಿ. ಇದು ಸಹ ನೆನಪಿಟ್ಟುಕೊಳ್ಳಿ. 49.2% ಬಾವಿ ಗಣತಿ ಸಹ ಹೊಂದಿದೆ. ಓಕೆನಾ. ರಾಜ್ಯ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಯಾರಂದರೆ ಕುಲಾಧಿಪತಿ ಯಾರಾಗಿರ್ತಾರಪ್ಪ ಅಂದರೆ ರಾಜ್ಯಪಾಲರು ಆಗಿರ್ತಾರೆ ನೋಡಿ. ಕೆಲವೊಂದು ರಾಜ್ಯಗಳಲ್ಲಿ ಚೇಂಜ್ ಆಗಿದ್ದಾರೆ, ಅದು ಸಹ ನಿಮಗೆ ಗೊತ್ತಿರಬೇಕು ಯಾವ್ಯಾವ ರಾಜ್ಯಗಳಲ್ಲಿ ಇರ್ತಾರಂತ. ಕರ್ನಾಟಕ ಲೋಕಸೇವಾ ಆಯೋಗ ಯಾವಾಗ ರಚನೆ ಆಯಿತು ನೋಡಿ. ಇದು ಸಹ ಭಾಳ ಇಂಪಾರ್ಟೆಂಟ್ ಕ್ವಶನು. ನಾವೆಲ್ಲ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹಲವಾರು SD ಆಗಿರ್ಬೋದು, FD ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಎಕ್ಸಾಮ್ಗಳು ಸಹ ನಾವು ಬರೆದಿರ್ತೀವಿ. ಅದರ ಬಗ್ಗೆ ಸಹ ಅದರ ಹಿನ್ನೆಲೆ ಸಹ ನೋಡ್ಕೋಬೇಕು. KPC ಯಾವಾಗ ರಚನೆ ಆಯಿತು, KPC ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟಿರ್ತದೆ, ಮತ್ತು ಸದಸ್ಯರ ಸಂಖ್ಯೆ ಎಷ್ಟು, ಮತ್ತು ಇದು ಏನೆಲ್ಲ ಕಾರ್ಯ ಮಾಡ್ತದೆ ಅಂತ ಸಹ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಯಾವುದೇ ಎಕ್ಸಾಮ್ನಲ್ಲಿ ಅದರ ರಿಲೇಟೆಡ್ ಆಗಿ ಕೇಳ್ಬೋದು ನೋಡಿ. KE ಅವ್ರು ಏನು ಮಾಡಿದಾರಪ್ಪ ಅಂದರೆ KE ಸ್ಥಾಪನೆಗೊಂಡಿದ್ದು ಯಾವಾಗ, KE ಮಾಡುವ ಕಾರ್ಯಗಳೇನು, ಈ ರೀತಿ ಕ್ವಶನ್ ಕೇಳಿದಾಗ ನೀವು ಆಶ್ಚರ್ಯವೇನಾಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಅದರ ಹಿನ್ನೆಲೆ ಯಾರು ನೋಡ್ಕೊಳ್ಳಲ್ಲ. ಅದಕ್ಕಾಗಿ ಅಂಥ ಕ್ವಶನ್ಗಳು ಸಹ ನೀವು ಕೇಳ್ಬೋದು, ಸಂಭವ ಇರ್ತಾ. ಈ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ ರಚನೆ ಆಯ್ತಂದರೆ 1951, 1952, 1953. ಇಲ್ಲಿ ನೇರವಾದ ಆನ್ಸರ್ ಯಾವುದಪ್ಪ ಅಂದರೆ ಬಿ ಆಗಿರುತ್ತೆ ಸ್ನೇಹಿತರೆ. 1951ರಂದು KPSC ಸ್ಥಾಪನೆಗೊಳ್ತಾ. ಅದೇ ರೀತಿ 1950ರಂದು UPSC ಅಂದರೆ ಲೋಕಸೇವಾ ಆಯೋಗ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆಗೊಂಡಿರ್ತದೆ ಅಂತ ಹೇಳ್ಬೋದು. ಯಾವಾಗ ಅಂದರೆ 1951ರಂದು KPSC ಸ್ಥಾಪನೆಗೊಳ್ಳುತ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ. ಇದು ಸಹ ನೆನಪಿಡಬೇಕು, ಸೆಪ್ಟೆಂಬರ್ ತಿಂಗಳಲ್ಲಿ ಸಹ ಸ್ಥಾಪನೆಗೊಂಡಿರ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳ ವ್ಯವಸ್ಥೆಯ ಉತ್ತುಂಗದಲ್ಲಿ ಯಾವುದು ಕಂಡುಬರ್ತದೆ. ಇದು ಸಹ ಇಂಪಾರ್ಟೆಂಟು. ಗ್ರಾಮ ಪಂಚಾಯತ್ 2 ಕ್ವಶನ್ ಸಹ ಬರ್ತದೆ. ಅದಕ್ಕಾಗಿ ಗ್ರಾಮ ಪಂಚಾಯತ್ ಬಗ್ಗೆ ಒಂದು
ಒಂದು ಪಾಠ ಇದೆ ಸ್ನೇಹಿತರೆ. ಆ ಪಾಠ ಸಂಪೂರ್ಣ ನೋಡಿಕೊಂಡ್ರೆ ನೀವು ಆರಾಮಾಗಿ ಗ್ರಾಮ ಪಂಚಾಯತ್ ಬಗ್ಗೆ ನೀವೇನು ನೋಡೋದಪ್ಪ ಅಂದರೆ ಯಾವುದೇ ಕ್ವಶನ್ ಬರಲಿ, ಗ್ರಾಮ ಪಂಚಾಯತ್ ಬಗ್ಗೆ ಗ್ರಾಮ ಪಂಚಾಯತಿಯ ಅಧಿಕಾರಾವಧಿ ಎಷ್ಟು, ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೊಂಡ ನಂತರ ಅದರ ಅಧಿಕಾರಾವಧಿ ಎಷ್ಟು, ಮತ್ತು ಅಲ್ಲಿರುವ ಸದಸ್ಯರ ಅಧಿಕಾರಾವಧಿ ಎಷ್ಟು, ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು, ಅಲ್ಲಿ ಮೀಸಲಾತಿ ಪ್ರಮಾಣ ಎಷ್ಟು, ಕರ್ನಾಟಕದಲ್ಲಿ ಮೀಸಲಾತಿ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಮಹಿಳೆಯರಿಗೆ 50% ಮೀಸಲಾತಿ ಇದೆ ಸ್ನೇಹಿತರೆ. 50% ಈ ಮಹಿಳೆಯರಿಗೆ ಮೀಸಲಾತಿ ಇದೆ ನೋಡಿ, ಅದು ಸಹ ನಿಮಗೆ ಗೊತ್ತಿರಬೇಕು. ಮಹಿಳೆಯರಿಗೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಇದೆಯಪ್ಪ ಅಂದರೆ 50% ಮೀಸಲಾತಿ ಇದೆ. ಓಕೆನಾ, 50% ಮೀಸಲಾತಿ ಎಲ್ಲಿದೆಯಪ್ಪ ಅಂದರೆ ನಮ್ಮ ಕರ್ನಾಟಕ ಗ್ರಾಮ ಪಂಚಾಯತಿ ಎಲ್ಲಿದೆ ಸ್ನೇಹಿತರೆ, ಅದಕ್ಕಾಗಿ 50% ಮೀಸಲಾತಿ ಇದೆ. ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ, ಇದು ಸಹ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಹಳ್ಳಿಯ ವಿಧಾನಸಭೆ ಅಂತ ಕರೀತಾರೆ. ಯಾವುದನ್ನು ಹಳ್ಳಿಯ ವಿಧಾನಸಭೆ ಅಂತ ಕರೀತಾರಪ್ಪ ಅಂದರೆ ಗ್ರಾಮ ಸಭೆಯನ್ನು ಹಳ್ಳಿಯ ವಿಧಾನಸಭೆ ಅಂತ ಕರೀತಾರೆ. ಇಲ್ಲಿ ಮತ್ತು ಜಿಲ್ಲಾ ಪರಿಷತ್ತು, ಜಿಲ್ಲಾ ಪಂಚಾಯತ್ ಸಮಿತಿ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನೇರವಾದ ಅಂದರೆ ಗ್ರಾಮ ಪಂಚಾಯಿತಿ ಸರಿಯಾಗಿದೆ ನೋಡಿ. ಓಕೆನಾ, ಗ್ರಾಮ ಪಂಚಾಯಿತಿ ಎಂಬುದು ಸರಿಯಾಗಿದೆ. ಈ ಗ್ರಾಮ ಪಂಚಾಯತ್ ಬಗ್ಗೆ ಸಂಪೂರ್ಣ ನೋಡಿಕೊಂಡ್ರೆ ಎಷ್ಟು ವಿಧಿಯಿಂದ ಎಷ್ಟು ವಿಧಿ ಬರ್ತಂದರೆ 243ರಿಂದ 243 ವಿಧಿವರೆಗೂ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ವಿಧಿಗಳಿದೆ ಸ್ನೇಹಿತರೆ. ಈ ವಿಧಿಗಳ ಬಗ್ಗೆ ಸಂಪೂರ್ಣ ನೋಡಿ. ಕರ್ನಾಟಕ ಚುನಾವಣಾ ಆಯೋಗ ಯಾವ ವಿಧಿ ಅಂದರೆ 243 ವಿಧಿಯಾಗಿರ್ತದೆ. ಅದೇ ರೀತಿ ಹಣಕಾಸು ಆಯೋಗ ಅಂದರೆ 243 ಈ ರೀತಿ ವಿಧಿಗಳು ಬಂದಾಗ ನೀವು ಕಂಠಪಾಠ ಮಾಡಬೇಕು. ಯಾವುದೇ ಒಂದು ನಾವು ಉದ್ಯೋಗ ಪಡಿಬೇಕಾದ್ರೆ ಕಷ್ಟಪಡಬೇಕು ಅಂದರೆ ಕಷ್ಟಪಟ್ಟಾಗ ಮಾತ್ರ ಒಂದು ನೀವು ಕನಸು ಕಂಡ ಉದ್ಯೋಗ ಸಹ ನೀವು ಪಡಿಬೋದು. ಓಕೆನಾ, ನೆಕ್ಸ್ಟು ಇಲ್ಲಿ ಏನು ಕೇಳಿದ್ರಪ್ಪ ಅಂದರೆ ಮಹಾನಗರ ಪಾಲಿಕೆ ರಚನೆಗೆ ಬೇಕಾದ ಕನಿಷ್ಠ ಜನಸಂಖ್ಯೆ ನೋಡಿ. ಕನಿಷ್ಠ ಜನಸಂಖ್ಯೆ ಕೇಳಿದರೆ ಒಂದು ಮಹಾನಗರ ಪಾಲಿಕೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳೆಂದರೆ 13ರಿಂದ 14 ಮಹಾನಗರ ಪಾಲಿಕೆಗಳಿರ್ಬೋದು. ಯಾರಿಗಾದರೂ ಸರಿಯಾಗಿ ಗೊತ್ತಿದ್ದರೆ ನನಗೆ ನನ್ನ ಅಭಿಪ್ರಾಯ ಪ್ರಕಾರ 11 ಅಥವಾ 12 ಮಹಾನಗರ ಪಾಲಿಕೆಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಅದು 11ನೇದು ಯಾವುದಪ್ಪ ಅಂದರೆ ವಿಜಯಪುರ ಅಂತ ಹೇಳ್ತೀವಿ. ಅದಕ್ಕಾಗಿ ಮಹಾನಗರ ಪಾಲಿಕೆ ರಚನೆಗೆ ಬೇಕಾದ ಕನಿಷ್ಠ ಜನಸಂಖ್ಯೆ ಅಂದರೆ 10 ಲಕ್ಷ ಜನಸಂಖ್ಯೆ ಅಂದರೆ ಒಂದು ಮಹಾನಗರ ಪಾಲಿಕೆ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ಬೋದು. ಓಕೆ, ನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಾಗಿರ್ತಾರೆ ನೋಡಿ. ಈ ರೀತಿ ಕ್ವಶನ್ಗಳು ರಿಲೇಟೆಡ್ ಆಗಿರ್ತಾರೆ. PUC ಮಟ್ಟದ ಕ್ವಶನ್ಗಳು ಹೆಂಗಿರ್ತಪ್ಪ ಅಂದರೆ PUC ಮಟ್ಟದ ಎಕ್ಸಾಮು ಒಂದು ಸಲ ಬಂದರೆ ಡಿಫಿಕಲ್ಟ್ ಬಂದಿರ್ತಾ, ಇಲ್ಲಾಂದರೆ ಈಸಿಯಾಗಿ ಬಂದಿರ್ತಾ ಸ್ನೇಹಿತರೆ. ಅದಕ್ಕಾಗಿ ಡಿಫಿಕಲ್ಟು ಸಹ ಇಂಪಾರ್ಟೆಂಟು, ಅದೇ ರೀತಿ ಈಸಿ ಕ್ವಶನ್ ಸಹ ಇಂಪಾರ್ಟೆಂಟ್. ಈಸಿ ಕ್ವಶನ್ ಇದ್ದಾಗ ಡಿಫಿಕಲ್ಟ್ ಕ್ವಶನ್ಗಳು ಯಾರಿಗೆ ಯಾವ್ದು ಇರ್ತಾ ಅದು ಟಚ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಈಸಿ ಕ್ವಶನು ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಟಚ್ ಮಾಡ್ತಾರೆ. ಅದಕ್ಕಾಗಿ ನೀವು ಇಂಥ ಕ್ವಶನ್ಗಳು ಬಂದಾಗ ನೀವು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನು ಕ್ವಶನ್ ಕೇಳ್ತದೆ ಅಂದರೆ ನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೇರವಾಗಿ ಆಯುಕ್ತರು ಆಗಿರ್ತಾರೆ. ಜಿಲ್ಲಾ ಆಯುಕ್ತರು ಅಂತ ಹೇಳ್ಬೋದು. ಮೇಯರ್ ಅಂದರೆ ನಗರ ಅಂತ ಉಪಮೇಯರ್ ಅಂದರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇರ್ತಾರೆ. ಮೇಯರ್, ಉಪಮೇಯರ್ ಈ ನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಾಹಕ ಅಂದರೆ ಈ ರೀತಿ ಇರ್ತಾರೆ. ಅಲ್ಲಿ ಮೇಯರ್, ಉಪಮೇಯರ್ ಸಹ ನಗರ ಪಾಲಿಕೆಯಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ನೋಡಿ, ಇದೇ ರೀತಿ ಯಾವ ರೀತಿ ಎಷ್ಟು ಕ್ವಶನ್ಗಳಿದೆ ಭಾರತದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪನೆಗೊಂಡಿದೆ ನೋಡಿ. ಮದ್ರಾಸಿನ ಚೆನ್ನೈಯಲ್ಲಿ 1867ರಲ್ಲಿ ಏನಿದೆಪ್ಪ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಗೊಂಡಿದೆ. ಅದು ಎಲ್ಲಿಯಪ್ಪ ಅಂದರೆ ಚೆನ್ನೈನ ಮದ್ರಾಸ್ 1867ರಲ್ಲಿ. ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಒಂದು ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕಾಗಿ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಪಂಚಾಯತ್ ಬಗ್ಗೆ ಎಷ್ಟು ಕ್ವಶನ್ ಕೇಳಿದ ನೀವೇ ಬೆರಗಾಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ಬಲವಂತರಾಯ್ ಮೆಹ್ತಾ ಸಮಿತಿ ಯಾವಾಗ ರಚನೆಗೊಂಡಿತ್ತು? ಈ ಬಲವಂತರಾಯ್ ಮೆಹ್ತಾ ಸಮಿತಿ, ಬಲವಂತರಾಯ್ ಎಂಬುವರು ಯಾವ ರಾಜ್ಯದವರು ಅಂತ ನಿಮ್ಗೆ ನೇರ ಕ್ವಶನ್ ಕೇಳಬಹುದು. ಈ ಬಲವಂತರಾಯ್ ಎಂಬುವರು ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈ ಬಲವಂತರಾಯ್ ಮೆಹ್ತಾ ಆಗಿರ್ಬೋದು, ಅಶೋಕ್ ಮೆಹ್ತಾ ಆಗಿರ್ಬೋದು, ಸಿಂಘ್ವಿ ಸಮಿತಿ ಆಗಿರ್ಬೋದು, ಇನ್ನಿತರ ಹಲವಾರು ಸಮಿತಿಗಳು ಬಂದಿರ್ತದೆ ಸ್ನೇಹಿತರೆ. ಈ ಹಲವಾರು ಸಮಿತಿಗಳಲ್ಲಿ ಪ್ರಮುಖ ಸಮಿತಿ ಅಶೋಕ್ ಮೆಹ್ತಾ, ಬಲವಂತರಾಯ್ ಮೆಹ್ತಾ ಸಮಿತಿ, ಸಿಂಘ್ವಿ ಸಮಿತಿ, ಇನ್ನು ಇನ್ನಿತರ ಸಮಿತಿಗಳು ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಆ ಎಲ್ಲ ಸಮಿತಿಗಳ ಬಗ್ಗೆ ಒಂದು ಸಲ ನೀವು ಕಣ್ಣಾಡಿಸಿದಾಗ ನೀವು ಯಾವುದೇ ಈ ರೀತಿ ಕ್ವಶನ್ ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡೋದು. ಬಲವಂತರಾಯ್ ಮೆಹ್ತಾ ಸಮಿತಿ ಯಾವಾಗ ರಚನೆಗೊಂಡಪ್ಪ ಅಂದರೆ 1957ರಲ್ಲಿ ರಚನೆಗೊಂಡಿದೆ. ಇದು 3 ಹಂತದ ಪಂಚಾಯತ್ ರಚನೆ ಮಾಡೋಕ್ಕೆ ಸಮಿತಿ
ಶಿಫಾರಸು ಮಾಡಿರುತ್ತೆ ಸ್ನೇಹಿತರೆ. ಈ ಬಲವಂತರಾಯ್ ಸಮಿತಿ ಏನು ಇಂಪಾರ್ಟೆಂಟ್ ಅಂದರೆ 3 ಹಂತದ ಪಂಚಾಯತಿಗಳಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದಪ್ಪ ಅಂದರೆ ಇದೇ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಸಮಿತಿ ಏನು ಮಾಡುತ್ತಪ್ಪ ಅಂದರೆ 1957ರಲ್ಲಿ ಸ್ಥಾಪನೆಗೊಂಡಿರ್ತದೆ. ಇದು ಹಲವಾರು ಎಕ್ಸಾಮ್ಗಳಿಗೆ ಕೇಳಿದ್ರೆ ಮುಂದಿನ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಕೇಳುವ ಸಂಭವ ಇರುತ್ತೆ. ಅದಕ್ಕಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ? ನೋಡಿ, ಪಂಚಾಯತ್ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅಂತ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. 73ನೇ ವಿಧಿ, 174ನೇ ವಿಧಿ, 243ನೇ ವಿಧಿ, ಇಲ್ಲಿ 324ನೇ 73ನೇ ವಿಧಿ ಏನಂತಂದ್ರೆ ಸಂವಿಧಾನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ವಿಧಿ ಅಂದರೆ 73ನೇ ವಿಧಿ. 174ನೇ ವಿಧಿ ಇದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಸಂಬಂಧಪಟ್ಟ ಒಂದು ವಿಧಿಯಾಗಿದೆ ಸ್ನೇಹಿತರೆ. ಓಕೆನಾ, 300 ಓಕೆ ಸುಪ್ರೀಂ ಕೋರ್ಟ್ 374 ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಒಂದು ವಿಧಿಯಾಗಿದೆ. ಈ ರೀತಿ ಕ್ವಶನ್ಗಳು ಬಂದಾಗ ನೀವೇನು ನೋಡೋಕ್ಕಪ್ಪ ಅಂದರೆ ಇಲ್ಲಿ ಯಾವ ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟ ನೋಡಿ. 370 ಅಂದರೆ ಮುಖ್ಯ ಚುನಾವಣಾ ಆಯೋಗ ಸ್ಥಾಪನೆಗೆ ಸಂಬಂಧಪಟ್ಟದ್ದಾಗಿದೆ. ಅದೇ ರೀತಿ 170 ಸುಪ್ರೀಂ ಕೋರ್ಟ್, 73 ಅಂದರೆ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಒಂದು ವಿಧಿಯಾಗಿದೆ ಅಂತ ಹೇಳ್ಬೋದು. ಓಕೆನಾ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? ನೋಡಿ, ಇತ್ತೀಚೆಗೆ ಹೇಳಿದರೆ ಸ್ನೇಹಿತರೆ, ನೋಡಿ ಇದು ರಿಲೇಟೆಡ್ ಆಗಿದ್ದರೆ ಆ ವರ್ಷದಿಂದ ಅಲ್ಲಿ ಆ ಎಕ್ಸಾಮ್ ಮಾಡಿದಾಗ 30 ತಿಂಗಳಿತ್ತು. ಆದರೆ ಇತ್ತೀಚಿನ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಸೇಮ್ ಆಗಿದೆ. ಅಂದರೆ ಹೋದ ವರ್ಷ ಅಂದರೆ 2013-18 ಸಾಲಿನಲ್ಲಿ ಸಿದ್ದರಾಮಯ್ಯರು ಹೋದ ವರ್ಷ ಅಂದರೆ 2013-18 ಸಾಲಿನಲ್ಲಿ CM ಆಗಿದ್ದಾಗ 5 ವರ್ಷ ಇತ್ತು ಸ್ನೇಹಿತರೆ. ಮತ್ತೇನು ಮಾಡಿದಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ ತಿದ್ದುಪಡಿ ಮಾಡಿ 30 ತಿಂಗಳು ಮಾಡಿದರೆ 30 ತಿಂಗಳು ಮತ್ತೆ ಉಳಿದ ಅವಧಿಗೆ ಮತ್ತೊಬ್ಬರು ಅಧ್ಯಕ್ಷರಾಗ್ಬೋದು. ಈ ರೀತಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಲ್ಲಿ 30 ತಿಂಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಆಗಿರ್ತದೆ, 30 ತಿಂಗಳು. ಅದಕ್ಕಾಗಿ ನಾವೆಲ್ಲರೂ ನೋಡ್ಕೊಳ್ಬೇಕು ಮುಖ್ಯಮಂತ್ರಿಯವರ ಅಧಿಕಾರ ಅವಧಿ ಎಷ್ಟು, ಮತ್ತಲ್ಲಿರುವ ಸದಸ್ಯರ ಅಧಿಕಾರಾವಧಿ ಎಷ್ಟು, ಮತ್ತು ಅದೇ ರೀತಿ ರಾಷ್ಟ್ರಪತಿಗಳ ಒಂದು ಅಧಿಕಾರಾವಧಿ ಎಷ್ಟು, ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು, ಲೋಕಸಭೆಯ ಸದಸ್ಯರಾಗುವ ವಯಸ್ಸೆಷ್ಟು, ಈ ರೀತಿ ಕ್ವಶನ್ಗಳು ನೋಡ್ಕೊಂಡಿದ್ದಾಗ ನೀವು ಆರಾಮಾಗಿ ಏನು ನೋಡಬಹುದು ಅಂದರೆ ಕ್ಲಿಕ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನೇರವಾಗಿ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಕರ್ನಾಟಕ ಮುನ್ಸಿಪಲ್ ಆಲ್ರೆಡಿ ನೋಡಿ, ಈಗ ಭಾರತದಲ್ಲಿ ಮುನ್ಸಿಪಲ್ ಅಂತ ಕೇಳಿದ್ರು. ಇದು ನೋಡಿ ಇಲ್ಲಿ ಹೆಂಗಂದರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಈ ರೀತಿ ಕ್ವಶನ್ ಕೇಳಿದಾಗ ನಿಮಗೆ ಕ್ಲಿಷ್ಟಕರವಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಗೌರ್ಮೆಂಟ್ ಬುಕ್ ಬಿಟ್ಟು ಯಾವ ಬುಕ್ಕು ಜಾಸ್ತಿ ಓದಕ್ಕೆ ಹೋಗಿ. ಗೌರ್ಮೆಂಟ್ ಬುಕ್ಕಲ್ಲಿ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ, ಆದರೂ ಸಹ ನಾವು ನೋಡಿರಲ್ಲ. ಪಿನ್ ಟು ಪಿನ್ ಓದಿರಬೇಕು ಗೌರ್ಮೆಂಟ್ ಬುಕ್ಸು ಅಂತ ಹೇಳ್ತಿದ್ದೀನಿ. ಯಾಕೆ ನಾನು ಇಷ್ಟು ಗೌರ್ಮೆಂಟ್ ಬುಕ್ ಓದ್ತಿದ್ರೆ ಇವೆಲ್ಲ ನೀವು ಗೌರ್ಮೆಂಟ್ ಬುಕ್ಕಿಂದ ಬಂದಿರೋದು ಕ್ವಶನ್ಗಳಾಗಿರ್ತವೆ. ಅದಕ್ಕಾಗಿ ನಾವೆಲ್ಲ ಬೇರೆ ಬೇರೆ ಬುಕ್ ಓದ್ತಿದ್ದೀವಿ. ಆ ಬೇರೆ ಬೇರೆ ಬುಕ್ಕಲ್ಲಿ ಈ ರೀತಿ ಕ್ವಶನ್ ಕೊಟ್ಟಿರಲ್ಲ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ಇಲ್ಲಿ ಮದ್ರಾಸ್ ಕೇಳಿದ್ರೆ ಸತೆ 1867. ಇಲ್ಲಿ ನೋಡಿ ಕರ್ನಾಟಕ ಕೇಳಿದ್ರೆ 1974, 1975, 1976, 1977 ಈ ರೀತಿ ಕ್ವಶನ್ ಆಪ್ಷನ್ಸ್ ಇಟ್ಟಾಗ ನಿಮ್ಗೆ ಭಾಳ ಕನ್ಫ್ಯೂಸ್ ಆಗಿರ್ತಾ. ಇಲ್ಲಿ ನೇರವಾದ ಸರಿ ಯಾವುದಪ್ಪ ಅಂದರೆ 1974ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದಿರ್ತದ. ಓಕೆನಾ, ಈ ರೀತಿ ಕ್ವಶನ್ಗಳು ಬಂದಾಗ ನೀವೇನು ನೋಡಪ್ಪ ಅದನ್ನು ನೋಟ್ಗಳು ನೋಟ್ ಮಾಡ್ಕೊಳ್ರಿ. ಗ್ರಾಮ ಸ್ವರಾಜ್ಯ ಎಂಬ ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಮಾಡ್ತಪ್ಪ ಅಂದರೆ ಗ್ರಾಮಗಳು ಉದ್ಧಾರ ಆದರೆ ದೇಶ ಉದ್ಧಾರ ಅಂತ ಹೇಳಿದ್ರೆ ಸ್ನೇಹಿತರೆ. ಅದಕ್ಕಾಗಿ ಗ್ರಾಮ ಸ್ವರಾಜ್ಯ ಕನಸು ಕಂಡ ಮಹಾನ್ ವ್ಯಕ್ತಿ ಅಂತ ಹೇಳ್ತೀವಿ, ಸ್ವತಂತ್ರ ಹೋರಾಟಗಾರ ಅಂತ ಹೇಳ್ತೀವಿ, ಗಾಂಧಿ ಯುಗ ಅಂತ ಹೇಳ್ತೀವಿ ಸ್ನೇಹಿತರೆ. ಅವರ ಒಂದು ಕಾಲದಲ್ಲಿ ನಡೆದ ಘಟನೆಗಳು, ಅವರ ಒಂದು ಮಾಡಿದ ಸಾಧನೆ, ಭಾರತ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟ ಮಹಾನ್ ನಾಯಕ ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿಯವರು. ಈ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸಂಪೂರ್ಣ ನೋಡ್ಕೊಳ್ಳಿ ಸ್ನೇಹಿತರೆ. ಇವರೆಲ್ಲ ಏನು ಸಾಧನೆ ಮಾಡಿದ್ದಾರೆ ಮತ್ತು ಇವರು ಉಪ್ಪಿನ ಸತ್ಯಾಗ್ರಹ, ಇವರು ಮೊದಲ ಚಳವಳಿ ಯಾವುದು, ಚಂಪಾರಣ ಸತ್ಯಾಗ್ರಹ ಯಾವ ವರ್ಷ ನಡೀತು, ಖೇಡ ಸತ್ಯಾಗ್ರಹ ಯಾವ ನಡೀತು, ಈ ರೀತಿ ನೋಡಿಕೊಂಡಾಗ ಮಹಾತ್ಮ ಗಾಂಧಿಯವರ ಬಗ್ಗೆ ನೋಡ್ಕೊಂಡಾಗ ಒಂದಿಲ್ಲ ಎರಡಲ್ಲ 3 ಕ್ವಶನ್ ಸಹ ಬರುವ ಸಂಭವ ಇರ್ತದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡ್ಕೊಳ್ಳಿ, ಜಯಪ್ರಕಾಶ್ ನಾರಾಯಣ ಬಗ್ಗೆ, ಸ್ವಾಮಿ ದಯಾನಂದ ಸರಸ್ವತಿ, ಇವು ಸಹ ಏನಿಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಸಂಪೂರ್ಣ ನೋಡಿಕೊಂಡಾಗ ನೀವು ಇವ್ರ ಬಗ್ಗೆ ಸಂಪೂರ್ಣ ನೀವು ಬಂತಂದರೆ ಆರಾಮಾಗಿ ನೀವು ಬಂದರೆ ನೀವು ಆರಾಮಾಗಿ ಯಾವುದೇ ಇವ್ರ ಬಗ್ಗೆ ಕೇಳಿದಾಗ ಆರಾಮಾಗಿ ನೀವು ಏನು ಮಾಡೋದಪ್ಪ ಅಂದರೆ ಕ್ವಶನ್ಗಳಲ್ಲಿ ಕ್ಲಿಕ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆನಾ, ಇಲ್ಲಿ ನೋಡಿ ಪಂಚಾಯತ್ ಬಗ್ಗೆನೇ ಸವಿವರವಾಗಿ ಕ್ವಶನ್ಗಳಿದೆ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಯ ಚುನಾವಣೆಗೆ ಸ್ಪರ್ಧಿಸಬೇಕಾದರೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ ಎಷ್ಟು? ಒಬ್ಬ ಸದಸ್ಯ ಏನು ಮಾಡಬೇಕಪ್ಪ ಅಂದರೆ ಗ್ರಾಮ ಪಂಚಾಯತಿಲಿ ಸದಸ್ಯನಾಗಬೇಕಾದ್ರೆ, ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಅವನಿಗೆ ಎಷ್ಟು ವಯಸ್ಸಾಗಿರಬೇಕು ಅಂತ ನೇರವಾಗಿ ಕ್ವಶನ್ ಕೇಳಿದ್ದಾರೆ. ಯಾವಾಗಪ್ಪ ಅಂದರೆ 2019ರಲ್ಲಿ ಕೇಳಿದ್ರೆ ಸ್ನೇಹಿತರೆ. 2019ರಲ್ಲಿ ಏನು ಕೇಳಿದ್ರೆ ಕ್ವಶನ್ ಅಂದರೆ, ಇದು ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬ ಸದಸ್ಯ ನಿಲ್ಲಬೇಕಾದರೆ ಅಥವಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದರೆ ಅವನಿಗೆ ಕನಿಷ್ಠ ವಯಸ್ಸು ಅಥವಾ ವಯೋಮಿತಿ ಅಥವಾ ವಯಸ್ಸು ಎಷ್ಟಾಗಿರಬೇಕಂತ ಕೇಳಿದ್ರೆ
21 ವರ್ಷನ, 22 ವರ್ಷನ, 23 ವರ್ಷನ, 25 ವರ್ಷ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಪಂಚಾಯಿತಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಸ್ಪರ್ಧಾರ್ಥಿ ಅಥವಾ ಸದಸ್ಯನಾಗಬೇಕಾದರೆ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದರೆ ಅವನಿಗೆ ಕನಿಷ್ಠ 21 ವರ್ಷ ಆಗಿರಬೇಕು. ಅದೇ ರೀತಿ ಭಾರತ ದೇಶದಲ್ಲಿ ಒಬ್ಬ ಪ್ರಜೆ ಮತದಾನ ಮಾಡಬೇಕಾದರೆ ಅವನಿಗೆ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ 18 ವರ್ಷ ಆಗಿರಬೇಕು. ಸ್ನೇಹಿತರೆ ಕೇವಲ 18 ವರ್ಷ ಆಗೋದ್ರಲ್ಲ, ವೋಟರ್ ಐ ಡಿಯಲ್ಲಿ ಸಹ ಅವನ ಹೆಸರಿರಬೇಕು. ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ಭಾರತ ದೇಶದಲ್ಲಿ SIR ಎಂಬುದು ಗಣತಿ ಅಂದರೆ ನಡೀತಿದೆ ಸ್ನೇಹಿತರೆ. ಇದರ ಬಗ್ಗೆ ತೀವ್ರವಾಗಿ ಪರಿಷ್ಕರಣೆ ನಡೆಸ್ತಿದ್ದಾರೆ. ಇದು ಸಹ ಇಂಪಾರ್ಟೆಂಟು. ಕೇವಲ 18 ವರ್ಷ ಆದ್ರಲ್ಲ, 18 ವರ್ಷ ಆದ ಮೇಲೆ ಅವನ ವೋಟರ್ ಐ ಡಿ ಸಹ ವೋಟರ್ ಲಿಸ್ಟಿನಲ್ಲಿ ಕಂಡಿರಬೇಕು. ಅಂದರೆ ಅಲ್ಲಿ ಇರಬೇಕು. ಅಲ್ಲಿದ್ದಾಗ ಮಾತ್ರ ಅವನು ವೋಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾನೆ ಅಂತ ಅರ್ಥ. ಇಲ್ಲಿ ನೋಡಿ, ಕೇವಲ 21 ವರ್ಷದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗ್ತಾನೆ. ಆದರೆ ಭಾರತ ರಾಷ್ಟ್ರಪತಿ ಆಗಬೇಕಾದ್ರೆ ಅವರಿಗೆ ವಯಸ್ಸು ಎಷ್ಟಾಗಿರಬೇಕು? ಕನಿಷ್ಠ ವಯಸ್ಸು ಅಂದರೆ 35 ವರ್ಷ ಆಗಿರಬೇಕು ಸ್ನೇಹಿತರೆ. ಅದೇ ರೀತಿ ರಾಜ್ಯಪಾಲ, ಅದೇ ರೀತಿ ಉಪರಾಷ್ಟ್ರಪತಿ, ಅದೇ ರೀತಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂದರೆ ವಿಧಾನಸಭೆ ಆಗಬೇಕಾದ್ರೆ ಅವನಿಗೆ ಕನಿಷ್ಠ ವಯಸ್ಸು 25, ವಿಧಾನ ಪರಿಷತ್ ಅಂದರೆ 30 ವರ್ಷ. ಅದೇ ರೀತಿ ರಾಜ್ಯಸಭೆ ಸದಸ್ಯನಾಗಬೇಕಾದ್ರೆ 30 ವರ್ಷ ಇರ್ತದೆ ಸ್ನೇಹಿತರೆ. 30 ವರ್ಷ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಗೆ 30 ವರ್ಷ ಆದರೆ ಲೋಕಸಭೆ ಮತ್ತು ವಿಧಾನಸಭೆಗೆ 25 ವರ್ಷ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ 35 ವರ್ಷಗಳಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪಟ್ಟಿ ಮಾಡ್ಕೊತಾ ಹೋಗಬೇಕು. ಆ ಪಟ್ಟಿ ಮಾಡ್ಕೊತಾ ಹೋದಾಗ ನೀವು ಯಾವುದೇ ಸಮಸ್ಯೆ ಇಲ್ಲದೆ ಆನ್ಸರ್ ಮಾಡ್ಬೋದು. ಓಕೆನಾ? ಭಾಳ ಕ್ವಶನ್ಗಳಿದೆ ಸರ್. ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿತ್ತು? ಇದು ಸಹ ಭಾಳ ಇಂಪಾರ್ಟೆಂಟು. ಈ ರೀತಿ ಕ್ವಶನ್ಗಳನ್ನ ನೇರವಾಗಿ ಆನ್ಸರ್ ಹೇಳ್ತಿದ್ರಿ, ಆದ್ರೆ ನಿಮಗೇನಾಗ್ತದೆ ರಿವಿಷನ್ ಆಗ್ತದೆ. ಅದಕ್ಕಾಗಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿತ್ತು? ನಾನು ಕೇವಲ ಒಂದು ವಾಕ್ಯದಲ್ಲಿ ಹೇಳ್ತೀನಿ ಅಂದರೆ ನಿಮಗೇನಾಗ್ತದೆ ರಿವಿಷನ್ ಆಗ್ತದೆ. ಇಲ್ಲಿ ನಾನು ಹೇಳುವ ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ನಾವು ಕೇವಲ ವಿವರಣೆ ಸಹ ಬಿಡಿಸ್ಕೊತಾರೆ. ನಮಗೂ ಸಮಯದ ಅಭಾವ ಕಡಿಮೆ ಇದೆ. ಅದಕ್ಕಾಗಿ ನಾವು ಡೈಲಿ 1 ರಿಂದ 2-3 ಕ್ವಶನ್ಗಳು ಪೇಪರ್ ಬಿಡಿಸ್ತಾ ಇರಬೇಕು ನಾವು. ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತಪ್ಪ ಅಂದರೆ 1951, 1952, 1953, 1964. ಇಲ್ಲಿ 1952 ಸರಿ ಇದೆ ಸ್ನೇಹಿತರೆ. ಇಲ್ಲಿ ಡೇಟ್ ಸಹ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅಕ್ಟೋಬರ್ 2ರಂದು 1952ರಂದು ಏನು ಮಾಡ್ತಪ್ಪ ಅಂದರೆ ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೆ ಬಂದಿರ್ತದೆ. ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸುತ್ತಾರೆ? ಇಲ್ಲಿ ನಾನು ನೇರವಾಗಿ ಹೋಗ್ತೀನಿ ಸ್ನೇಹಿತರೆ. ಓಕೆ ನಿಂದಿರಿ ಒಂದು ಸ್ವಲ್ಪ. ಪಂಚಾಯತ್ ರಾಜ್ ಐತಲ್ಲ, ಭಾರತ ಸಂವಿಧಾನದ 73ನೇ ತಿದ್ದುಪಡಿ ಯಾವಾಗ? ನೋಡಿ, 73 ತಿದ್ದುಪಡಿ ಬಗ್ಗೆ 2 ಕ್ವಶನ್ ಬಂದಿದ್ದಾವೆ. ಸಂವಿಧಾನದ 73 ತಿದ್ದುಪಡಿ ಯಾವುದು ಸಂಬಂಧಪಟ್ಟ? ಪಂಚಾಯತಿಗಳಿಗೆ ಸಂಬಂಧಪಟ್ಟ ಸ್ನೇಹಿತರೆ. ಯಾವಾಗ ಜಾರಿಗೆ ಬಂದಿತ್ತು ಬಂದರೆ ಪಂಚಾಯತ್ ರಾಜ್ ಯಾವಾಗ ಜಾರಿಗೆ ಬಂತಂದ್ರೆ ನೇರ ಕ್ವಶನ್ ಕೇಳಲ್ಲ ಅವರು. 73 ತಿದ್ದುಪಡಿ ಯಾವಾಗ ಜಾರಿಗೆ ಬಂತ ಈ ರೀತಿ ಕ್ಲಿಷ್ಟ ಕ್ವಶನ್ ಕನ್ಫ್ಯೂಸ್ ಮಾಡ್ಕೋದು ಸಹ 1992ರಲ್ಲಿ ಇದು ಜಾರಿಗೆ ಬಂದಿರ್ತದೆ. ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸುತ್ತದೆ ಅಂದರೆ 3 ಸದಸ್ಯರನ್ನ. ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸ್ತಾರೆ? ಈ ರೀತಿ ಡಿಫಿಕಲ್ಟ್ ಕ್ವಶನ್ಗಳಿದಾಗ ನೀವು ಕನ್ಫ್ಯೂಸ್ ಆಗ್ತೀರಿ. 2, 3, 5, 8 ಅಂತ ಕೇಳಿದಾಗ ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರು ನೇಮಿಸ್ತಾರಪ್ಪ ಅಂದರೆ 3 ಸದಸ್ಯರನ್ನು ನೇಮಿಸ್ತಾರೆ ಅಂತ ನೀವು ನೆನಪಿಟ್ಟುಕೊಳ್ಳಿ. ಯಾಕಂದರೆ ಈ ರೀತಿ ಕ್ವಶನ್ ಕೇಳಿದಾಗ ಭಾಳ ಡಿಫಿಕಲ್ಟ್ ಇರ್ತದೆ. ಭಾರತದ ಲೋಕಸಭೆಯ ಮೊದಲ ಸಭಾಪತಿ ಯಾರು? GV ಮಾಳವಂಕರ್ ಆಗಿರ್ತಾರೆ. ಭಾರತ ಲೋಕಸಭೆಯ ಮೊದಲ ಸಭಾಪತಿಗಳಾಗಿರ್ತಾರೆ, ಸ್ಪೀಕರ್ ಆಗಿರ್ತಾರೆ ಸ್ನೇಹಿತರೆ. ಭಾರತದ ಯಾವ ರಾಜ್ಯವು ರಾಜ್ಯಸಭೆಗೆ ಗರಿಷ್ಠ ಸದಸ್ಯರನ್ನು ಕಳಿಸುತ್ತದೆ? ನೋಡಿ, ಭಾಳ ಇಂಪಾರ್ಟೆಂಟು. ಈ ರೀತಿ ಕ್ವಶನ್ ಕೇಳಿದಾಗ ಸಹ ನೀವೇನು ಅಂದರೆ ಅಲರ್ಟ್ ಆಗಿರಬೇಕು. ನಿಮಗೆ ಈಸಿ ಅಂತದ ಆದರೂ ಸಹ ಕನ್ಫ್ಯೂಷನ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಭಾರತದಲ್ಲಿ ಕರ್ನಾಟಕದಿಂದ ಲೋಕಸಭೆಗೆ ಹೋಗುವ ಜನರ ಸಂಖ್ಯೆ ಎಷ್ಟಪ್ಪ ಅಂದರೆ 28 ಆಗಿರುತ್ತೆ ಸ್ನೇಹಿತರೆ. 28 ಅಂತ ಹೇಳ್ತೀವಿ, 28 ಆಗಿರ್ತದೆ. ಅದೇ ರೀತಿ ಭಾರತದ ಯಾವ ರಾಜ್ಯವು ರಾಜ್ಯಸಭೆಗೆ ಗರಿಷ್ಠ ಸದಸ್ಯರನ್ನು ಕಳಿಸ್ತಾ? ಉತ್ತರ ಪ್ರದೇಶ. ನೋಡಿ, ಉತ್ತರ ಪ್ರದೇಶ ಮಾಡ್ತಪ್ಪ ಅಂದರೆ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಕರ್ನಾಟಕದಿಂದ 28 ಸದಸ್ಯರು ಏನು ಮಾಡ್ತೀವಪ್ಪ ಅಂದರೆ ಲೋಕಸಭೆ ಕಳಿಸ್ತೀವಿ. 12 ಜನರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ ಸ್ನೇಹಿತರೆ. ಈ ರೀತಿ ಕ್ವಶನ್ಗಳು ಓದಿದಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಿರೋದಿಲ್ಲ. ಅದೇ ರೀತಿ ನೀವು ರಿವಿಷನ್ ಮಾಡ್ತಾ ಇರಬೇಕು. ಓನ್ಲಿ ರಿವಿಷನ್ ಎಕ್ಸಾಮ್ ಸಮೀಪ ಇದ್ದಾಗ ನೀವು ಏನಪ್ಪ ಅಂದರೆ ಅತಿ ಹೆಚ್ಚು ರಿವಿಷನ್ ಮಾಡ್ತಾ ಹೋಗಿ.
ಈ ಕೆಳಗಿನ ಯಾವ ವಿಷಯವನ್ನು ಹೊರತುಪಡಿಸಿ ಸಂಸತ್ತು ಉಭಯ ಸದನಗಳ ಎಲ್ಲ ಅಧಿಕಾರವನ್ನು ಸಮಾನವಾಗಿ ಅನುಭವಿಸುತ್ತದೆ. ನೋಡಿ, ಭಾರತ ದೇಶದ ಸಂಸತ್ತು ಯಾವ ರೀತಿ ಇದೆಯಪ್ಪ ಅಂದರೆ, ಯಾವ ವಿಷಯಗಳನ್ನು ಹೊರತುಪಡಿಸಿ ತನ್ನ ಸಮಾನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸಮಾನ ಅಧಿಕಾರ ಹೊಂದಿವಪ್ಪ ಅಂದರೆ, ನೋಡಿ, ಹಣಕಾಸು ವಿಷಯದಲ್ಲಿ ರಾಜ್ಯಸಭೆಗೆ ಅಧಿಕಾರ ಇರೋದ್ರ ಅಂದರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಇವು ಕೇವಲ ನಡೆಯುವ ಪ್ರಕ್ರಿಯೆ ಎಲ್ಲಪ್ಪ ಅಂದರೆ ಭಾರತ ದೇಶದ ಸಂಸತ್ತಾಗಿರ್ಬೋದು. ಈ ಸಂಸತ್ತು ಏನೇನೋ ಒಳಗೊಂಡಿದೆ, ರಾಷ್ಟ್ರಪತಿಯಾಗಿರ್ಬೋದು, ಉಪರಾಷ್ಟ್ರಪತಿಗಳಿರ್ಬೋದು ಮತ್ತು ಪ್ರಧಾನಮಂತ್ರಿಗಳು, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಸಂಸತ್ತು ಅಂದರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಈ ಮೂರುಗಳನ್ನು ಒಳಗೊಂಡಿರುವುದೇ ಸಂಸತ್ತು ಅಂತ ಕರಿತೀವಿ. ಈ ಸಂಸತ್ತು ಎರಡು ವಿಧ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಎರಡು ಮನೆಗಳು ನೋಡ್ತೀವಿ. ಈ ಮನೆಗಳಿಗೆ ಯಾವ ಅಧಿಕಾರ ಇರ್ತದೆ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಬಂದಾಗ ಲೋಕಸಭೆಗೆ ಅತಿ ಹೆಚ್ಚಿನ ಅಧಿಕಾರ ಹೊಂದಿರುತ್ತದೆ. ಅದೇ ರೀತಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಸಹ ಅಧಿಕಾರ ಹೊಂದಿರುವುದು ಯಾವ ಅಧಿಕಾರಪ್ಪ ಅಂದರೆ ಲೋಕಸಭೆಗೆ ಅಧಿಕಾರ ಇರ್ತದೆ ಸ್ನೇಹಿತರೆ. ಯಾಕಂದರೆ ಲೋಕಸಭೆ ಜನರಿಂದ ಆಯ್ಕೆಯಾದ ಪ್ರಜಾಪ್ರಭುತ್ವದ ಒಂದು ಒಂದು ಮನೆಯಾಗಿರುತ್ತೆ ಸ್ನೇಹಿತರೆ. ಅಂದರೆ ಪ್ರಜಾಪ್ರಭುತ್ವದ ಮನೆ ಯಾವುದಪ್ಪ ಅಂದರೆ ಲೋಕಸಭೆ ಆಗಿರುತ್ತೆ. ಅದಕ್ಕಾಗಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಅಧಿಕಾರ ಎಲ್ಲಿರುತ್ತಪ್ಪ ಅಂದರೆ ಸಂಸತ್ತಿಗೆ, ಲೋಕಸಭೆಗೆ ಅಧಿಕಾರ ಇರ್ತದೆ. ಹಣಕಾಸಿನ ವಿಷಯ ಸಹ ಲೋಕಸಭೆಗೆ ಇರ್ತದೆ ಅಂತ ಹೇಳ್ತೀವಿ. ಇಲ್ಲಿ ಸಂವಿಧಾನ ತಿದ್ದುಪಡಿ ಅಧಿಕಾರ ರಾಜ್ಯಸಭೆಗೆ ಎಷ್ಟು ಅಧಿಕಾರ ಇದೆಯೋ ಲೋಕಸಭೆಗೆ ಅಷ್ಟಿದೆ. ಲೋಕಸಭೆಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ರಾಜ್ಯಸಭೆಗೆ ಸಹ ಇದೆ ಸ್ನೇಹಿತರೆ. ಅದೇ ರೀತಿ ರಾಷ್ಟ್ರಪತಿ ಚುನಾವಣೆ ಸಹ ಎರಡೂ ಮನೆಗಳಿಗೆ ಸಮಾನ ಅಧಿಕಾರ ಹೊಂದಿರುತ್ತದೆ. ಈ ರೀತಿ ಕ್ವೆಶನ್ ಬಂದಾಗ ಸಂಪೂರ್ಣವಾಗಿ ನೀವು ರಾಜ್ಯಸಭೆ ಮತ್ತು ಲೋಕಸಭೆ ಬಗ್ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅದರ ಬಗ್ಗೆ ಒಂದು ಸಲ ನೋಡಿಕೊಂಡಿದ್ದಾಗ ನಿಮ್ಗೆ ಗೊತ್ತಾಗಿರ್ತದೆ. ಇನ್ನೊಂದೇನಪ್ಪ ಅಂದರೆ ವಿಶೇಷ ಅಧಿಕಾರ ರಾಜ್ಯಸಭೆಗಿದೆ ಸ್ನೇಹಿತರೆ. 312ನೇ ವಿಧಿ ಪ್ರಕಾರ ಏನು ಮಾಡ್ತದೆ ಅಂದರೆ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಮಾಡುವ ಅಧಿಕಾರ ರಾಜ್ಯಸಭೆಗಿದೆ ಅಂತ ಹೇಳ್ತೀವಿ. ಅದು ವಿಶೇಷ ಅಧಿಕಾರ ಅಂತ ಹೇಳ್ತೀವಿ. ಅದಕ್ಕಾಗಿ ಈ ರೀತಿ ಕ್ವೆಶನ್ ಕೇಳಿದಾಗ ನೀವು ಇದಕ್ಕೇನು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ರೂಢಿಯಲ್ಲಿದೆ? ನೋಡಿ, ಭಾರತ ದೇಶದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿಯ ರೂಢಿಯಲ್ಲಿದೆ? ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ, ಪಕ್ಷರಹಿತ ಪದ್ಧತಿ. ಇಲ್ಲಿ ಭಾರತ ದೇಶದಲ್ಲಿ ಇಡೀ ಹಲವಾರು ಪಕ್ಷಗಳಿರ್ತದೆ. ಅದಕ್ಕಾಗಿ ಬಹುಪಕ್ಷ ಪದ್ಧತಿ ಹೊಂದಿರುವ ಭಾರತ ದೇಶ ಅಂತ ಹೇಳ್ಬೋದು. ರಾಜ್ಯಸಭೆಯ ಸದಸ್ಯರಾಗಲು ಅಗತ್ಯವಾದ ಕನಿಷ್ಠ ವಯೋಮಿತಿ. ನೋಡಿ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯನಾಗಿ ಆಯ್ಕೆಯಾಗಬೇಕಾದರೆ ಅವನಿಗೆ ಇರಬೇಕಾದ ವಯಸ್ಸು ಎಷ್ಟಪ್ಪ ಅಂದರೆ 30 ವರ್ಷ. ಅದೇ ರೀತಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರಾಗಬೇಕಾದರೆ ಅವರಿಗೆ ಇರಬೇಕಾದ ವಯಸ್ಸು 35 ವರ್ಷ. ಒಬ್ಬ ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಸರ್ಕಾರದ ಸದಸ್ಯನಾಗಬೇಕಾದರೆ ಅವರಿಗೆ ಇರಬೇಕಾದ ವಯಸ್ಸು ಎಷ್ಟಪ್ಪ ಅಂದರೆ 21 ವರ್ಷ. ವಿಧಾನಸಭೆ ಮತ್ತು ಲೋಕಸಭೆ ಸದಸ್ಯನಾಗಬೇಕಾದರೆ ಅವರಿಗೆ ಇರಬೇಕಾದ ವಯಸ್ಸು ಎಷ್ಟಪ್ಪ ಅಂದರೆ 25 ವರ್ಷ. ಇದೇ ರೀತಿ ನೀವೇನು ಮಾಡ್ಕೊಂಡು ಅಂದರೆ ಪಟ್ಟಿ ಮಾಡ್ಕೊಂಡು ಹೋಗಬೇಕು. ಮುಂದಿನ ಎಕ್ಸಾಮ್ಗಳಲ್ಲಿ ನಿಮಗೆ ಈಸಿ ಆಗ್ತದೆ ಸ್ನೇಹಿತರೆ. ನಿಮ್ಮ ಸಮಯ ಸಹ ಉಳಿತಾಯ ಆಗ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 58 ವರ್ಷಗಳು, 60 ವರ್ಷಗಳು, 62 ವರ್ಷಗಳು, 65 ವರ್ಷಗಳು. ನೋಡಿ, ಈ ರೀತಿ ಕ್ವೆಶನ್ ಕೇಳಿದಾಗ ಕ್ಲಿಷ್ಟಕರವಾಗಿರ್ತವೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಂದರೆ 665, 662, 655 ಈ ರೀತಿ ಕ್ವೆಶನ್ ಕೇಳಿದ ಸ್ನೇಹಿತರೆ ನೀವು ನೇರವಾಗಿ 6 ಅಥವಾ 65 ಯಾವುದು ಮೊದಲಾಗಿರುತ್ತೋ ಅದು ಅವರ ನಿವೃತ್ತಿ ವಯಸ್ಸಾಗಿರುತ್ತೆ ಅಂತ ಈ ರೀತಿ ಓದಿ ಸ್ನೇಹಿತರೆ. ಯಾಕಂದರೆ ನಿಮಗೆ ಈಸಿ ಆಗಿರುತ್ತೆ. ಅದೇ ರೀತಿ ಕರ್ನಾಟಕ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂದರೆ 6ರಿಂದ 62 ಈ ರೀತಿ ನೋಡ್ಕೊಳ್ಳಿ. ಯಾಕಂದರೆ ಯಾವ ರೀತಿ ರಿಲೇಟೆಡ್ ಆಗಿ ನೀವು ನೋಡ್ಕೊಂಡಿದ್ದಾಗ ಅವಾಗ ಈಸಿಯಾಗಿ ನೀವು ಕ್ವೆಶನ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ. 43ನೇ ಕ್ವೆಶನು. 43 ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪರಿಕಲ್ಪನೆ ಉಗಮವಾದುದು ಎಲ್ಲಿ? ನೋಡಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪರಿಕಲ್ಪನೆ ಉಗಮವಾಗಿದ್ದು ಎಲ್ಲಿ? ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಏನಾಗ್ತಪ್ಪ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪರಿಕಲ್ಪನೆ ಕಂಡು ಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಸರಿಯಾದ ಆನ್ಸರ್ ಆಗಿದೆ. ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಯಾರಪ್ಪ ಅಂದರೆ ಅಡ್ವೊಕೇಟ್ ಜನರಲ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾವ ವಿಧಿ ಪ್ರಕಾರಪ್ಪ ಅಂದರೆ ಭಾರತ ದೇಶದ 165ನೇ ವಿಧಿ ಪ್ರಕಾರ ಏನಪ್ಪ ಅಂದರೆ ಕಾನೂನು ಸಲಹೆಗಾರರಾಗಿ ಅಧಿಕಾರವನ್ನು ನೀಡುತ್ತಾರೆ ಸ್ನೇಹಿತರೆ. ಅದೇ ರೀತಿ ಅಟಾರ್ನಿ ಜನರಲ್ ಇವರು ಭಾರತ ದೇಶದ ಒಂದು ಕಾನೂನು ಸಲಹೆಗಾರ 76ನೇ ವಿಧಿ ಪ್ರಕಾರ. ಹಣಕಾಸಿನ ವಿಧೇಯಕವನ್ನು ಯಾರ ಪುನರ್ ಅನುಮತಿಯೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಬಹುದು? ಅಂದರೆ ರಾಜ್ಯದಲ್ಲಿ ಯಾರ ಒಂದು ಅನುಮತಿಯೊಂದಿಗೆ
ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಥವಾ ವಿಧೇಯಕವನ್ನು ಮಂಡಿಸುವಾಗ ಯಾರ ಅನುಮತಿ ಬೇಕಪ್ಪ ಅಂದರೆ ರಾಜ್ಯಪಾಲರ ಒಂದು ಅನುಮತಿ ಬೇಕು. ಅದೇ ದೇಶದಲ್ಲಿ ಹಣಕಾಸಿನ ವಿಧೇಯಕ ಮಂಡನೆ ಮಾಡಬೇಕಾದ್ರೆ ರಾಷ್ಟ್ರಪತಿಗಳ ಅನುಮತಿ ಬೇಕು. ಈ ರೀತಿ ನೀವು ಓದಿಕೊಂಡಿದ್ದಾಗ ನಿಮಗೆ ಈಸಿ ಆಗ್ತದೆ. ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಯಾರು ನೇಮಿಸ್ತಾರ, ಇದು ನೇರವಾಗಿ ಕ್ವಶನ್ ಕೇಳಿದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ 233ನೇ ವಿಧಿ ಪ್ರಕಾರ ಈ ರೀತಿ ಬಂದಾಗ ಎಷ್ಟನೇ ವಿಧಿ ಪ್ರಕಾರ ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ರಾಜ್ಯಪಾಲರು ನೇಮಿಸ್ತಾರ ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ. ಅದೇ ರೀತಿ ಈ ರೀತಿ ಕ್ವಶನ್ ಕೇಳಿದಾಗ ನೀವು ವಿಧಿನೂ ಸಹ ಗೊತ್ತಿರಬೇಕು, ಅಲ್ಲಿ ಯಾರು ನೇಮಿಸ್ತಾರೆ ಅಂತ ಗೊತ್ತಿರಬೇಕು. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಎಷ್ಟನೇ ವಿಧಿ ಪ್ರಕಾರ ರಾಜ್ಯಪಾಲರು ನೇಮಿಸ್ತಾರಪ್ಪ ಅಂದರೆ 233ನೇ ವಿಧಿ ಪ್ರಕಾರ ನೇಮಿಸ್ತಾರೆ ಸ್ನೇಹಿತರೆ. ಭಾರತದ ಯಾವ ರಾಜ್ಯ ಮಹಿಳಾ ಮುಖ್ಯಮಂತ್ರಿಯನ್ನು ಇಲ್ಲಿವರೆಗೂ ಹೊಂದಿಲ್ಲ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇಲ್ಲಿವರೆಗೂ ಯಾವುದೇ ಮಹಿಳಾ ಮುಖ್ಯಮಂತ್ರಿ ಹೊಂದಿಲ್ಲ ಸ್ನೇಹಿತರೆ. ತಮಿಳುನಾಡಲ್ಲಿ ಜಯಲಲಿತಾ, ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅವರು, ಉತ್ತರ ಪ್ರದೇಶದಲ್ಲಿ ಸರೋಜಿನಿ ನಾಯ್ಡು ಅವರು ಸಹ ಅಂದರೆ ಸುಚಿತಾ ಕೃಪಾಲನಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಮುಂದುವರಿದ ಭಾಗ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.